Are you able to boast yourself in the suffering for the sake of the gospel? ಶುಭ ಸಂದೇಶದ ನಿಮಿತ್ತವಾಗಿ ನಿನಗೆ ಬಂದಿರುವ ಕಷ್ಟ ಸಂಕಟಗಳಲ್ಲಿ ನಿನಗೆ ಹೆಮ್ಮೆ ಪಡ್ಲಿಕ್ಕಾಗಿದೆಯಾ? ಆಗಿಲ್ಲ. ಆದ್ರೆ ಒಳ್ಳೇದು, ಪ್ರೈಸ್ ದ ಲಾರ್ಡ್. ಆಗದೆ ಇದ್ರೆ ಕಾರಣ ಏನ್ ಗೊತ್ತಾ? ನಿನ್ನ ಒಳಗಡೆ ಇನ್ನೂ ಸತ್ಯದ ಅರಿವು ಆಗಿಲ್ಲ. ಯು ಡು ನಾಟ್ ನೋ ದ ಟ್ರೂತ್. ವಾಟ್ ಟ್ರೂತ್? ಜೀಸಸ್. ಜೀಸಸ್ ಈಸ್ ದ ಓನ್ಲಿ truth you and I must know. Every human being must know the truth, not a truth, but the truth, and the truth is the Lord Jesus Christ. ಈ ಯೇಸು ಕ್ರಿಸ್ತನ ಅರಿವು ನಿನ್ನ ಒಳಗಡೆ ಆದ್ರೆ ಹೇಗೆ ಗೊತ್ತಾಗುತ್ತೆ? ಐ ನೋ ಜೀಸಸ್ ಅಂತ ಹೇಳ್ಬೋದು. ಈಸಿ ಟು ಸೇ ಐ ನೋ ಜೀಸಸ್. ಆದ್ರೆ ಇಫ್ ಯು ನೋ ಜೀಸಸ್, ಶ್ಯೂರ್ಲಿ ಯು ವಿಲ್ ಹ್ಯಾವ್ ಹೋಪ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ತುಂಬಾ ಸಂತೋಷ. ದೇವರ ವಾಕ್ಯಗಳನ್ನು ನಾವು ಕಲಿಯೋಣ. ನಾವು ಕಳೆದ ದಿವಸಗಳಲ್ಲಿ ನಿರೀಕ್ಷೆಯ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ವಿ. ಸೊ ನಮಗೆಲ್ಲರಿಗೂ ಬೇಕಾಗಿರೋದು ಅದೇನೆ, ನಿರೀಕ್ಷೆ, ಹೋಪ್ ಅಲ್ವಾ? ಯಾಕೆ ಅಂದ್ರೆ ಇವತ್ತು ಪ್ರಪಂಚದ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅಂದ್ರೆ ಒಂದು ರೀತಿ ಹೋಪ್ಲೆಸ್ ಕಂಡೀಷನ್ಗೆ ಹೋಗ್ಬಿಟ್ಟಿದೆ. ಎಲ್ಲರ ಹೃದಯದಲ್ಲೂ ಏನಿಲ್ಲ, ಹೋಪೇ ಇಲ್ಲ. ಯಾಕೆ ನಮ್ಮ ಪರಿಸ್ಥಿತಿ ಹೋಪ್ಲೆಸ್ ಆಗಿದೆ ಅಂದ್ರೆ ನಮ್ಮ ಹೋಪ್ಗೆ ಒಂದು ಸಾಲಿಡ್ ಆದ ಫೌಂಡೇಶನ್ನೇ ಇಲ್ಲ. There is no solid or proper foundation for our hope. ಆದ್ರಿಂದ ನಾವು ಅವಾಗ ಹೋಪ್ಲೆಸ್ ಕಂಡೀಷನ್ಗೆ ಹೋಗ್ತೀವಿ, ಬೇಜಾರು ಮಾಡ್ಕೊಳ್ತೀವಿ, ಒದ್ದಾಡ್ತೀವಿ, ನರಳಾಡ್ತೀವಿ, ಸಾಯ್ಲಿಕ್ಕೆ ಆಲೋಚನೆ ಮಾಡ್ತೀವಿ, ಸಾಯ್ಲಿಕ್ಕೆ ಪ್ರಯತ್ನ ಪಡ್ತೀವಿ, ಸುಳ್ಳು ಹೇಳ್ತೀವಿ, ಮೋಸ ಮಾಡ್ತೀವಿ, ಟೆನ್ಷನ್ ಮಾಡಿಕೊಂಡು ಅದರಲ್ಲೇ ಏನೇನೋ ಮಾಡ್ಕೊಬಿಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಎಕ್ಸ್ಟ್ರಾ ಪ್ರೇಯರ್ ಮಾಡ್ತೀವಿ, ಎಕ್ಸ್ಟ್ರಾ ಫಾಸ್ಟಿಂಗ್ ಮಾಡ್ತೀವಿ, ಏನೇನೋ ಮಾಡ್ತೀವಿ. ಇದೆಲ್ಲ ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಒಳಗಡೆ ಯಾವಾಗ ಈ ಹೋಪ್ ಅನ್ನೋದು ಹೋಗ್ಬಿಡುತ್ತೋ ಆಗ ಏನೇನೋ ಮಾಡ್ತೀವಿ. ಆದರೆ ದೇವರಿಂದ ಬರುವಂತ ಒಂದು ಹೋಪ್ ಇದೆ. There is a hope which comes from God through the promises of God. ದೇವರಿಂದ ಬರುವ ಒಂದು ನಿರೀಕ್ಷೆ ಇದೆ. ಅದು ಹೇಗೆ ಬರುತ್ತೆ ಅಂದ್ರೆ ಥ್ರೂ ದ ಪ್ರಾಮಿಸಸ್ ಆಫ್ ಗಾಡ್. ಓನ್ಲಿ ಥ್ರೂ ದ ಪ್ರಾಮಿಸಸ್ ಆಫ್ ಗಾಡ್. ದೇವರ ವಾಗ್ದಾನದ ಮುಖಾಂತರ ಬರುವಂತಹ ಒಂದು ಭರವಸೆ ಇದೆ. ಆ ಭರವಸೆ ನಮ್ಮ ಹೃದಯದೊಳಗಡೆ ಇದ್ರೆ ನಾವು ಶೇಕ್ ಆಗಲ್ಲ. ಪ್ರಪಂಚ ಎಲ್ಲ ಶೇಕ್ ಆದರೂ ನಾವು ಶೇಕ್ ಆಗಲ್ಲ. ಆದ್ರೆ ಇವತ್ತು ಪ್ರಪಂಚ ಅಲ್ಲೇ ಇರುತ್ತೆ, ನಾವು ಶೇಕ್ ಆಗ್ತಾ ಇದ್ದೀವಿ, ಒದ್ದಾಡ್ತಾ ಇದ್ದೀವಿ. ಕಾರಣ ಏನು ಕೇಳಿದ್ರೆ, ಯು ಡೋಂಟ್ ಹ್ಯಾವ್ ಎ ಟ್ರೂ ಡಿವೈನ್ ಹೋಪ್ ವಿಚ್ ಕಮ್ಸ್ ಫ್ರಮ್ ಗಾಡ್ ಬೇಸ್ಡ್ ಆನ್ ದ ಪ್ರಾಮಿಸಸ್ ಆಫ್ ಗಾಡ್. ದೇವರ ವಾಕ್ಯದ ಆಧಾರದಲ್ಲಿ ದೇವರಿಂದ ಬರುವಂತಹ ಅಥವಾ ದೇವರು ಕೊಟ್ಟ ಒಂದು ನಿರೀಕ್ಷೆ ಅನ್ನೋದು ಮನುಷ್ಯನ ಹೃದಯದಲ್ಲಿ ಇಲ್ಲದೆ ಇರುವಾಗ ನಾವು ಅಲುಗಾಡ್ತೀವಿ, ನರಳಾಡ್ತೀವಿ, ಒದ್ದಾಡ್ತೀವಿ, ಟೆನ್ಷನ್ ಮಾಡ್ಕೊಳ್ತೀವಿ, ಸುಳ್ಳು ಹೇಳ್ತೀವಿ, ಮೋಸ ಮಾಡ್ಕೊಳ್ತೀವಿ, ರೋಗಿಗಳಾಗ್ತೀವಿ, ಸಾಯುವ ಪ್ರಯತ್ನ ಮಾಡ್ತೀವಿ, ಸತ್ತು ಹೋಗ್ತೀವಿ, ಎಲ್ಲ ಆಗ್ತೀವಿ. ದೇವ್ರನ್ನೂ ಬೈಕೊಳ್ತೀವಿ, ಮನುಷ್ಯರನ್ನೂ ಬೈಕೊಳ್ತೀವಿ, ಎಲ್ಲ ಮಾಡ್ತೀವಿ. ಜೊತೆಗೆ ಪ್ರಾರ್ಥನೆನೂ ಮಾಡ್ತೀವಿ, ಸಂಡೇ ಚರ್ಚಿಗೂ ಬರ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ನಮ್ಮ ನಿರೀಕ್ಷೆಗೆ ಆಧಾರ ದೇವರ ವಾಗ್ದಾನ. ನೆನ್ಪಿಟ್ಕೊಳ್ಳಿ, ದೇವರ ವಾಗ್ದಾನದ ಆಧಾರ ಇಲ್ಲದೆ ಇರುವ ನಿರೀಕ್ಷೆಯಲ್ಲಿ ನೀವು ನಂಬಿಕೆ ಇಟ್ಟರೆ ನೀವು ಡಿಸಪಾಯಿಂಟ್ ಆಗ್ತೀರಾ. ಓಕೆ, ದೇವರ ವಾಗ್ದಾನದಲ್ಲಿ ನಾವು ನಂಬಿಕೆ ಇಡಬೇಕು. ವಿ ಹ್ಯಾವ್ ಟು ಬಿಲೀವ್ ಓನ್ಲಿ ಇನ್ ದ ಪ್ರಾಮಿಸಸ್ ಆಫ್ ಗಾಡ್. ದೇವರು ಕೊಟ್ಟ ವಾಗ್ದಾನದಲ್ಲಿ ನಮ್ಮ ಭರವಸೆ ಇರಬೇಕು. ಆಗ ಖಂಡಿತವಾಗಲೂ
ನಾವು ಚಂಚಲಚಿತ್ತರಾಗೋದಿಲ್ಲ, ಗೊಂದಲಮಯಕ್ಕೆ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ, ನಾವು ಬೇಜಾರಲ್ಲಿ ಬದುಕೋದಿಲ್ಲ. ಆದರೆ ಇವತ್ತು ಕ್ರೈಸ್ತರು, ದೋಸ್ ಹೂ ಆರ್ ಕಾಲ್ಡ್ ಟು ಬಿ ಕ್ರಿಶ್ಚಿಯನ್ಸ್, ಬಿಲೀವರ್ಸ್, ವಿಶ್ವಾಸಿಗಳು, ಕ್ರೈಸ್ತರು ಎಂದು ಕರೆಸಿಕೊಳ್ಳುತ್ತಿರುವ ನಾವು ಅನೇಕರು ನಿರಾಶೆಯಲ್ಲಿ ಬದುಕ್ತಾ ಇದ್ದೀವಿ, ಟೆನ್ಷನಲ್ಲಿ ಬದುಕ್ತಾ ಇದ್ದೀವಿ, ಅನೇಕ ರೀತಿಯ ದುಃಖದಲ್ಲಿ ಆಂತರಿಕವಾಗಿ ನೊಂದು ಬೆಂದು ಬಳಲಿ ಬೆಂಡಾಗೋಗ್ಬಿಟ್ಟಿದ್ದೀವಿ. ನೀವು ಹೇಳೋದೇನು ಗೊತ್ತಾ? ನಿಮ್ಮ ಸಮಸ್ಯೆಗೆ ಇದೊಂದು ಕಾರಣ, ಇದೊಂದು ಕಾರಣ, ಇದೊಂದು ಕಾರಣ. ನಿಮ್ಮ ಸಮಸ್ಯೆಗೆ ನಿಜವಾದ ಕಾರಣ ಬೈಬಲ್ ಹೇಳುತ್ತೆ. ನಿಜವಾದ ಕಾರಣ ಏನು ಗೊತ್ತಾ? ನಿಮ್ಮ ಒಳಗಡೆ ಒಂದು ನಿಜವಾದ ದೈವಿಕವಾದ ನಿರೀಕ್ಷೆ ಇಲ್ಲದೆ ಇರೋದೇ ಕಾರಣ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳುತ್ತೆ. ರೋಮನ್ಸ್ 5:5 ಹೇಳುತ್ತೆ. ರೋಮನ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 5ನೇ ವಾಕ್ಯ ಹೇಳ್ತದೆ, ಬಿಕಾಸ್ ಯು ಹ್ಯಾವ್ ದಿಸ್ ಹೋಪ್, that hope will not disappoint us. If you have disappointment in your life, what you are lacking is the true divine hope which comes through the promises of God. ನಿನ್ನ ಒಳಗಡೆ ಇವತ್ತು ನರಳಾಟ ಇದ್ರೆ, ಅನೇಕ ರೀತಿಯ ಟೆನ್ಷನ್ ಅಲ್ಲಿ ಬದುಕ್ತಾ ಇದ್ರೆ, ಭಯದಲ್ಲಿ ಬದುಕ್ತಾ ಇದ್ರೆ, ಅದಕ್ಕೆ ಕಾರಣ ಏನು ಅಂದ್ರೆ ನಿನ್ನ ಒಳಗಡೆ ದೇವರಿಂದ ಬಂದಂತಹ ದೈವಿಕವಾದ ಒಂದು ನಿಜವಾದ ನಿರೀಕ್ಷೆ ಇಲ್ಲ. ನನಗೆ ಯೇಸು ಗೊತ್ತು, ನನಗೆ ಹೋಲಿ ಸ್ಪಿರಿಟ್ ಗೊತ್ತು, ನನಗೆ ಆಲ್ ಸೈಂಟ್ಸ್ ಗೊತ್ತು, ನನಗೆಲ್ಲ ಗೊತ್ತು, ನನಗೆ ಬೈಬಲ್ ವಾಕ್ಯ ಗೊತ್ತು, ನನಗೆಲ್ಲ ಗೊತ್ತು ಅಂತ ಹೇಳ್ಕೊಂಡು ಬದುಕಿ ಪ್ರಯೋಜನ ಇಲ್ಲ. ಡೂ ಯು ಹ್ಯಾವ್ ಎ ಟ್ರೂ ಡಿವೈನ್ ಹೋಪ್ ಬೇಸ್ಡ್ ಆನ್ ದ ಪ್ರಾಮಿಸಸ್ ಆಫ್ ಗಾಡ್? ದೇವರ ವಾಕ್ಯದ ಆಧಾರದಲ್ಲಿ ಬಂದಂತಹ ಒಂದು ನಿಜವಾದ ದೈವಿಕವಾದ ನಿರೀಕ್ಷೆ ಒಬ್ಬ ಕ್ರೈಸ್ತ ವಿಶ್ವಾಸಿಯೇ ನಿನ್ನ ಒಳಗಡೆ ಇದೆಯಾ ಇವತ್ತು? ಇದಿದ್ರೆ ಬೈಬಲ್ ಹೇಳುತ್ತೆ, ಹೋಪ್ ವಿಲ್ ನಾಟ್ ಡಿಸಪಾಯಿಂಟ್ ಅಸ್. ಈ ನಿರೀಕ್ಷೆ ನಮ್ಮನ್ನ ಆಶಾಭಂಗ ಪಡಿಸೋದಿಲ್ಲ. ಓದಿ ಆ ವಾಕ್ಯ. ಈ ನಂಬಿಕೆ ನಿರೀಕ್ಷೆಯು ನಮಗೆ ಇರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ. ಯಾವ ನಂಬಿಕೆ ನಿರೀಕ್ಷೆ? ಯಾವ ನಂಬಿಕೆ ನಿರೀಕ್ಷೆ? ಯಾವ ನಂಬಿಕೆ ನಿರೀಕ್ಷೆ? ಯಾವ ನಂಬಿಕೆ ನಿರೀಕ್ಷೆ ಅಂದ್ರೆ 3ನೇ ವಾಕ್ಯ ಹೇಳುತ್ತೆ ನೋಡಿ, 2:3. ವಿ ಬೋಸ್ಟ್ ಇನ್ ಅ ಹೋಪ್ ಆಫ್ ಶೇರಿಂಗ್ ದ ಗ್ಲೋರಿ ಆಫ್ ಗಾಡ್. 2ನೇ ವಾಕ್ಯದಲ್ಲಿದೆ ನೋಡಿ, ನಾನು ದೇವರ ಮಹಿಮೆಯಲ್ಲಿ ಪಾಲುಗೊಳ್ಳುತ್ತೇನೆ ಎಂಬ ಭರವಸೆ ನಮ್ಮೊಳಗಡೆ ಇದ್ರೆ ಆಶಾಭಂಗ ಪಡೋದಿಲ್ಲ. ಈ ಭರವಸೆ ಇದ್ರೆ ಮಾತ್ರನೇ, ಆಯ್ತಾ? ಬೇರೆ ಯಾವುದೂ ಅಲ್ಲ. ಯಾವ ಭರವಸೆ? ವಾಟ್ ಮಸ್ಟ್ ಬಿ ಮೈ ಹೋಪ್? ಒನ್ ಡೇ ಐ ಆಲ್ಸೋ ಶೇರ್ ದ ಗ್ಲೋರಿ ಆಫ್ ಗಾಡ್. ಒಂದು ದಿನ ನಾನು ಕೂಡ ದೇವರ ಮಹಿಮೆಯಲ್ಲಿ ಪಾಲುಗೊಳ್ಳುತ್ತೇನೆ. ಐ ಆಲ್ಸೋ ಟೇಕ್ ಪಾರ್ಟ್ ಇನ್ ದ ಗ್ಲೋರಿ ಆಫ್ ಗಾಡ್ ಒನ್ ಡೇ. ಇದಲ್ಲದೆ ನಾಳೆ ನಮ್ಮ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅನ್ನೋ ಹೋಪ್ ಇವತ್ತು ಇಟ್ಕೊಂಡು ಬದುಕಿದ್ರೆ ಬಿಸ್ನೆಸ್ ಚೆನ್ನಾಗಾದ್ರೂ ನಿನಗೆ ಸಮಾಧಾನ ಇರೋದಿಲ್ಲ. ನಾಳೆ ನಂದು ಕಷ್ಟ ಎಲ್ಲ ಪರಿಹಾರ ಆಗುತ್ತೆ, ಆಮೇಲೆ ಒಳ್ಳೆ ರಾಯಲ್ ಲೈಫ್ ಬದುಕಬಹುದು ಅಂತ ಹೋಪ್ ಇಟ್ಕೊಂಡು ಒಂದು ವೇಳೆ ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗಿ ರಾಯಲ್ ಲೈಫ್ ಸಿಕ್ಕಿದ್ರು ನಿನ್ನ ಒಳಗಡೆ ಇರುವ ನಿಜವಾದ ಕೊರಗು, ಡಿಸಪಾಯಿಂಟ್ಮೆಂಟ್ ಹೋಗಲ್ಲ. ನೀವು ಅಂದ್ಕೊಂಡಿದ್ದೆಲ್ಲ ಆಯ್ತು ಅಂತ ಇಟ್ಕೊಳ್ಳಿ, ನಿಮ್ಮ ಲಿಸ್ಟಲ್ಲಿ 10 ಐಟಮ್ ಆಗ್ಬೇಕೀಗ, 10ಕ್ಕೆ 10 ಪಾಸ್ ಆಯ್ತು. ಓಕೆ, ನೀವು ಅಂದ್ಕೊಳ್ತೀರಿ ನಾನು ನಿರೀಕ್ಷಿಸಿದ್ದು ನನಗೆ ಸಿಕ್ತು, 10 ಐಟಮ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅದು ನನಗೆ ಆಯಿತು. ಆದರೂ ನಮ್ಮ ಒಳಗಡೆ ನಿಜವಾದ ಒಂದು ಜಾಯ್,
ನಿಜವಾದ ಒಂದು ಕಾನ್ಫಿಡೆನ್ಸ್, ನಿಜವಾದ ಒಂದು ಸಂತೋಷ, ನಿಜವಾದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ. ಅದಕ್ಕೆ ಉದಾಹರಣೆ ಯಾರು ಕೇಳಿದ್ರೆ ಈ ಪ್ರಪಂಚದಲ್ಲಿರುವ ಮನುಷ್ಯರೇ ಉದಾಹರಣೆ. ಈ ಪ್ರಪಂಚದಲ್ಲಿರುವ ಮನುಷ್ಯರು ದೇವರು ಅದಕ್ಕೆ ಉಳಿಸಿದ್ದಾರೆ. ನೀವು ಯೋಚನೆ ಮಾಡ್ಬೋದು, ಯಾಕೆ ಇವ್ರಿಗೆ ಇಷ್ಟೊಂದು ಶ್ರೀಮಂತಿಕೆ ಇದ್ರೂ ಕೂಡ ಯಾಕೆ ಇಷ್ಟೊಂದು ಡಲ್ ಆಗಿರ್ತಾರೆ? ಇವರಿಗೆಲ್ಲ ಇದೆಯಲ್ಲ, ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಆರೋಗ್ಯ, ಒಳ್ಳೆ ಜಾಬ್, ಒಳ್ಳೆ ಕಾರು, ಒಳ್ಳೆ ಫೋನ್, ಎಲ್ಲ ಒಳ್ಳೇದಿದೆ, ಯಾಕೆ ಸಂತೋಷವಾಗಿರ್ತಾ ಇಲ್ವಲ್ಲ ಇವರು? ಉತ್ತರ ನಿಮಗೆ ಸಿಗಲ್ಲ. ಪ್ರಪಂಚದಲ್ಲಿ ನೀವು ಸುತ್ತಿ ಬಳಸಿ ಹೇಗೆ ಕಂಡು ಹಿಡಿದ್ರು ನಿಮ್ಗೆ ಉತ್ತರ ಸಿಗಲ್ಲ. ಅಲ್ಲ, ಇವ್ರು ಯಾಕೆ ಸಾಯ್ಲಿಕ್ಕೆ ಪ್ರಯತ್ನ ಮಾಡಿದ್ರು? ಒಳ್ಳೆ ಹೆಂಡತಿ ಇದ್ದಾಳಲ್ಲ, ಮುದ್ದಾದ ಮಕ್ಕಳಿದಾರಲ್ಲ, ಒಳ್ಳೆ ಬಿಸ್ನೆಸ್ ಇದೆಯಲ್ಲ, ಇವ್ರು ಯಾಕೆ ಸಾಯೋ ಪ್ರಯತ್ನ ಮಾಡಿದ್ರು? ಇವ್ರು ಯಾಕೆ ಸೂಸೈಡ್ ಮಾಡಿದ್ರು? ನಿಮ್ಗೆ ಉತ್ತರ ಸಿಗಲ್ಲ. ಈ ಪ್ರಪಂಚದಲ್ಲಿ ಹುಡುಕಿದ್ರೆ ಉತ್ತರ ಸಿಗಲ್ಲ. ಆದರೆ ಬೈಬಲ್ ಹೇಳುತ್ತ ಉತ್ತರ ಅವರ ಒಳಗಡೆ ಸ್ವರ್ಗದಿಂದ ಕೊಡಲ್ಪಟ್ಟ ದೇವರ ಶುಭ ಸಂದೇಶದ ಮುಖಾಂತರ ಲಭಿಸಿದ ಒಂದು ನಿರೀಕ್ಷೆ ಅನ್ನೋದು ಇಲ್ಲದೆ ಇರೋದ್ರಿಂದ ಅವರು ಎಲ್ಲ ಇದ್ರೂ ಕೂಡ ಒಂದು ರೀತಿ ಸತ್ತವ್ರ ಥರ ಇದ್ದಾರೆ. ಎಲ್ಲ ಇದ್ರೂ ಕೂಡ ಸಂತೋಷವಾಗಿಲ್ಲ. ಅದೇ ರೀತಿ ದೇವರು ಇನ್ನೊಂದು ಕ್ಯಾಟಗರಿ ಅವ್ರನ್ನ ಇಟ್ಟಿದ್ದಾರೆ. ಏನೂ ಇಲ್ಲದೆ ಇದ್ರು ಎಲ್ಲ ಇರೋರ ಥರ ಕೆಲವ್ರನ್ನ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಗೊತ್ತಾ? ನಮಗೆ ಸಾಕ್ಷಿ ಆಗಲಿಕ್ಕೆ. ಇವ್ರಿಗೇನು ಇಲ್ವಲ್ಲ, ಯಾಕೆ ಸಂತೋಷವಾಗಿ ನೆಮ್ಮದಿಯಾಗಿ ಆರಾಮಾಗಿದ್ದಾರೆ, ಹಾಯಾಗಿದ್ದಾರೆ, ನಮಗಿದ್ರೂ ಟೆನ್ಷನ್ ಹೋಗ್ತಾ ಇಲ್ಲ. ಯಾಕೆ ಅಂದರೆ ಅವರ ಒಳಗಡೆ ಒಂದು ಹೋಪ್ ಇರಿಸಿದ್ದಾರೆ ದೇವರು. ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು ಅಂತಕ್ಕಂಥ ಒಂದು ಹೋಪ್ ಅವ್ರ ಒಳಗಡೆ ಇದೆ. ನಾವು ಬಡವರಾದರೂ ಪರವಾಗಿಲ್ಲ, ಸ್ವರ್ಗ ಸಾಮ್ರಾಜ್ಯ ಇದೆ ನಮಗೆ ಎಂಬ ಒಂದು ಹೋಪ್ ಇದೆ. ಆ ಹೋಪ್ ಅವ್ರ ಒಳಗಡೆ ಇರೋದ್ರಿಂದ ಅವರು ಬ್ಲೆಸ್ಡ್. ಇಫ್ ಯು ಹ್ಯಾವ್ ದಿಸ್ ಹೋಪ್, ಐ ಆಮ್ ಬ್ಲೆಸ್ಡ್ ಬಿಕಾಸ್ ಕಿಂಗ್ಡಮ್ ಆಫ್ ಗಾಡ್ ಇಸ್ ದೇರ್ ಫಾರ್ ಮೀ. ನಾನು ಆಶೀರ್ವಾದ ಹೊಂದಿದ ವ್ಯಕ್ತಿ, ಏಕೆಂದ್ರೆ ನನಗೇನಿದೆ? ದೇವರ ಸಾಮ್ರಾಜ್ಯ ಇದೆ. ಐ ಆಮ್ ಜಾಯಿಂಟ್ ಹೇರ್ ವಿತ್ ಕ್ರೈಸ್ಟ್ ಜೀಸಸ್. ನಾನು ಯೇಸು ಕ್ರಿಸ್ತನೊಂದಿಗೆ ಸ್ವರ್ಗ ರಾಜ್ಯಕ್ಕೆ ಸಹಬಾಧ್ಯಸ್ಥನು. ಅಂದ್ರೆ ನಿಮ್ಗೊಂದು ಪ್ರಾಪರ್ಟಿ ಇದ್ರೆ ಅದರಲ್ಲಿ ಇಬ್ರು ಮಕ್ಕಳಿದ್ರೆ ಇಬ್ಬರಿಗೂ 50-50 ಹೇಗೋ, ಅಥವಾ ಒಂದು ತಂದೆಗೆ ಎಷ್ಟು ಜನ ಮಕ್ಕಳಿರ್ತಾರೋ ಎಲ್ಲ ಮಕ್ಕಳಿಗೂ ಈಕ್ವಲ್ ಶೇರ್ ಹೇಗೋ, ಅದೇ ರೀತಿಯಲ್ಲಿ ಸ್ವರ್ಗ ರಾಜ್ಯದಲ್ಲಿ ನನಗೆ ಶೇರ್ ಇದೆ. ಯಾವ ರೀತಿ ಶೇರ್ ಇದೆ ಅಂದರೆ, ಯೇಸು ಕ್ರಿಸ್ತರಿಗೆ ಎಷ್ಟು ಶೇರ್ ಇದೆಯೋ ಅಷ್ಟೇ ಶೇರ್ ನನಗೂ ಇದೆ. ಇನ್ನೇನು ಬೇಕು ನನಗೆ? ಈ ಹೋಪ್ ನನ್ನ ಒಳಗಡೆ ಇದ್ರೆ, ಹೋಪ್ ಅಂದ್ರೆ ಏನು ಗೊತ್ತಾ? ಅದನ್ನು ನಾನು ಅನುಭವಿಸ್ತೀನಿ ಒಂದಿನ. ಐ ಆಮ್ ಗೋಯಿಂಗ್ ಟು ಎಂಜಾಯ್ ದಟ್ ಪ್ರಾಪರ್ಟಿ, ದಟ್ ಇನ್ಹೆರಿಟೆನ್ಸ್ ಆಫ್ ಮೈ ಹೆವೆನ್ಲಿ ಫಾದರ್. ಇಂಪೆರಿಷಬಲ್ ಇನ್ಹೆರಿಟೆನ್ಸ್ ಆಫ್ ಮೈ ಹೆವೆನ್ಲಿ ಫಾದರ್ ಈಸ್ ದೇರ್ waiting for me. One day I am going to enjoy that inheritance with my Lord Jesus Christ, with all the saints and angels, in the presence of my heavenly Father, with all joy and peace and contentment. I have that hope in my heart. That is why I am rejoicing and praising the Lord ಅಂತ ಬದುಕಬಹುದು. ಒಂದು ದಿನ ಆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಕ್ರಿಸ್ತ ಯೇಸುವಿಗೆ ಏನೆಲ್ಲ ಸೇರಿದೆಯೋ ಅದು ನನಗೂ ಸೇರಿದೆ. ಅದರಲ್ಲಿ ಆ ಒಂದು ತಂದೆಯ ಸ್ವರ್ಗೀಯ ಅಳಿಯದ ಅಕ್ಷಯವಾದ ಆ ಶ್ರೀಮಂತಿಕೆಯಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ಸೇರಿ, ಸಕಲ ಸ್ವರ್ಗ ನಿವಾಸಿಗಳೊಂದಿಗೂ ಸೇರಿ, ದೇವರ ಮಕ್ಕಳೆಲ್ಲರ ಜೊತೆಗೂ ಸೇರಿ ಆ ಸ್ವರ್ಗೀಯ ಆಸ್ತಿಯನ್ನ ಸಂತೋಷವಾಗಿ, ಅದು ಕ್ಷಣಿಕವಾದ ಸಂತೋಷ ಅಲ್ಲ, ಯಾಕೆಂದ್ರೆ ಅಳಿದು ಹೋಗುವ ಆಸ್ತಿ ಅಲ್ಲ, ಅಳಿದು ಹೋಗದೇ ಇರುವ ಅಕ್ಷಯವಾದ ಶಾಶ್ವತವಾದ ಆ ಸ್ವರ್ಗೀಯ ಆಸ್ತಿಯಲ್ಲಿ ನಾನು ಎಂಜಾಯ್ ಮಾಡ್ತೀನಿ ಯೇಸುವಿನ ಜೊತೆಯಲ್ಲಿ, ತಂದೆಯಾದ ದೇವರ ಸನ್ನಿಧಿಯಲ್ಲಿ. ಈ ಹೋಪ್ ನನ್ನ ಒಳಗಡೆ ಇರುವಾಗ ಹೇಗೆ ನನಗೆ ಡಿಸಪಾಯಿಂಟ್ ಆಗುತ್ತೆ? ಈ ಹೋಪ್ ಇಲ್ಲದ ಕ್ರೈಸ್ತರು ಡಿಸಪಾಯಿಂಟೆಡ್ ಕ್ರಿಶ್ಚಿಯನ್ಸ್. ಸುಮ್ಮನೆ ನಾವು ಕ್ರಿಶ್ಚಿಯನ್ಸ್ ಆಗಿ ಚರ್ಚಿಗೆ ಬಂದು ಮನೆಗೆ ಹೋದ್ರೆ ಪ್ರಯೋಜನ ಇಲ್ಲ. ಕ್ರಿಶ್ಚಿಯನ್ಸ್ ಎಂದು ಆ ಒಂದು ಟೈಟಲ್ ಇಟ್ಕೊಂಡು ಏನಾದ್ರೂ ಉಪಯೋಗ ಇದೆಯಾ ಕೇಳಿದ್ರೆ ಏನು ಉಪಯೋಗ ಇಲ್ಲ. ಆದರೆ ಡೂ ಯು ಹ್ಯಾವ್ ದಿಸ್ ಹೋಪ್? ನಮ್ಮ ಒಳಗಡೆ ಈ ಒಂದು ನಿರೀಕ್ಷೆ ಇದೆಯಾ? ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ನಮಗೆಲ್ಲ ಇದೆ ಅಥವಾ ಏನೂ ಇಲ್ಲ, ಏನೇ ಇಟ್ಟಿರಲಿ,
ಆದರೆ ಹೋಪ್ ಇಲ್ಲ. ಈ ಹೋಪ್ ಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಈ ಹೋಪ್ ನಮಗೆ ಬೇಕು. ಈ ಒಂದು ನಿರೀಕ್ಷೆ ನಮಗೆ ಬೇಕು. ಈ ನಿರೀಕ್ಷೆ ನಮ್ಮ ಒಳಗಡೆ ಇರುವಾಗ ನಾವು ಆಶಾಭಂಗ ಪಡೋದಿಲ್ಲ. ಬೈಬಲ್ ಏನು ಹೇಳುತ್ತೆ? ಈ ನಿರೀಕ್ಷೆ ನಮಗೆ ಇರೋದ್ರಿಂದ, ಬಿಕಾಸ್ ವಿ ಹ್ಯಾವ್ ದಿಸ್ ಹೋಪ್ ವಿ ವಿಲ್ ನಾಟ್ ಡಿಸಪಾಯಿಂಟ್. ಮಾತ್ರ ಅಲ್ಲ, ವಾಕ್ಯ ಮುಂದೇನು ಹೇಳುತ್ತೆ? 3ನೇ ವಾಕ್ಯದಿಂದ, ವಿ ಆಲ್ಸೋ ಬೋಸ್ಟ್ ಇನ್ ಆರ್ ಸಫರಿಂಗ್ಸ್. ಯಾವುದರಲ್ಲಿ? ಹೌ ಮೆನಿ ಆಫ್ ಅಸ್ ಆರ್ ಏಬಲ್ ಟು ಬೋಸ್ಟ್ ಇನ್ ಆರ್ sufferings today? As Christians, are you able to boast in your suffering? ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ಇಷ್ಟು ವರ್ಷ ಬದುಕಿದೆಯಲ್ಲ, ನಿನ್ನ ಕ್ರೈಸ್ತ ವಿಶ್ವಾಸದ ಜೀವನದ ನಿಮಿತ್ತವಾಗಿ ಹೆಮ್ಮೆ ಪಡ್ಲಿಕ್ಕಾಗಿದೆಯಾ? Are you able to boast on the sufferings you are going through as a true child of God? ಎ ಪರ್ಸನ್ ಆಫ್ ಹೋಪ್. ಒಬ್ಬ ನಿರೀಕ್ಷೆ ಉಳ್ಳ ದೇವರ ಮಗನಾಗಿ, ಮಗಳಾಗಿ ಈ ಲೋಕದಲ್ಲಿ ಇಷ್ಟು ವರ್ಷ ಬದುಕಿದೆಯಲ್ವಾ? ದೇವ್ರ ಮಗ, ನನ್ನ ದೇವ್ರ ಮಗ, ನನ್ನ ದೇವ್ರ ಮಗಳು, ನಾನು ಕ್ರೈಸ್ತ ವಿಶ್ವಾಸಿ ಅಂತ ಹೇಳ್ಕೊಂಡು, ಅಂದ್ಕೊಂಡು, ಬಾಯಿ ಬಡ್ಕೊಂಡು, ಬೋರ್ಡ್ ಹಾಕೊಂಡು ಬದುಕಿದೆಯಲ್ವಾ? ಗುಡ್. ಆದರೆ ನಿನಗೆ ಬಂದಿರುವ, ನಿನ್ನ ವಿಶ್ವಾಸದ ನಿಮಿತ್ತವಾಗಿ ಬಂದಿರುವ, ಪಾಪದ ನಿಮಿತ್ತ ಅಲ್ಲ, ಸ್ವಾರ್ಥದ ನಿಮಿತ್ತ ಅಲ್ಲ, ದುರಿಚ್ಛೆಯ ನಿಮಿತ್ತ ಅಲ್ಲ, ವಿಶ್ವಾಸದ ನಿಮಿತ್ತ ನಿನಗೆ ಬಂದಿರುವ, ಅಂದ್ರೆ ತಾನೇ ಬಂದಿರುವ ಕಷ್ಟ ಸಂಕಟಗಳಲ್ಲಿ ಹೆಮ್ಮೆ ಪಡ್ಲಿಕ್ಕಾಗಿದೆಯಾ? ಆರ್ ಯು ಏಬಲ್ ಟು ಬೋಸ್ಟ್ ಇನ್ ದ ಸಫರಿಂಗ್ಸ್ ಫಾರ್ ದ ಸೇಕ್ ಆಫ್ ಫೇತ್? ಅದು ಬಾರದೇ ಇದ್ರೆ our faith is fake. We are practicing a fake Christianity today. That is why we have nothing to boast. We have to boast. If you are practicing a true Christianity, you have sufferings to boast. ನಮಗೆ ಕಷ್ಟ ಸಂಕಟಗಳಿದ್ದೇ ಇರ್ತದೆ ಹೆಮ್ಮೆ ಪಡ್ಲಿಕ್ಕೆ. ನಾವು ಹೇಳ್ಕೊಳ್ತೀವಿ ನಾವು ಹುಟ್ಟು ಕ್ರಿಶ್ಚಿಯನ್ಸ್ ಅಂತ. ಗುಡ್, ಫೈನ್, ಹುಟ್ಟು ಕ್ರಿಶ್ಚಿಯನ್ಸೇ. ಆದರೆ ಹುಟ್ಟು ಕ್ರೈಸ್ತನಾದ ನಿನಗೆ ಇದುವರೆಗೂ ಕಷ್ಟ ಸಂಕಟಗಳಲ್ಲಿ ಹೆಮ್ಮೆ ಪಡ್ಲಿಕ್ಕಾಗಿದೆಯಾ? ನಾನು ಕೇಳ್ತಾ ಇರೋದು, ಕಷ್ಟ ಸಂಕಟ ಬಂದಾಗ ಪ್ರಾರ್ಥಿಸ್ಲಿಕ್ಕಾಗಿದೆಯಾ ಅಂತ ಅಲ್ಲ. ಕಷ್ಟ ಸಂಕಟ ಬಂದಾಗ ಚರ್ಚಿಗೆ ಹೋಗ್ತಾ ಇದೆಯಾ? ಅಲ್ಲಲ್ಲ. ಆರ್ ಯು ಏಬಲ್ ಟು ಬೋಸ್ಟ್ ಯುವರ್ ಸೆಲ್ಫ್ ಇನ್ ದ ಸಫರಿಂಗ್ ಫಾರ್ ದ ಸೇಕ್ ಆಫ್ ದ ಗಾಸ್ಪಲ್? ಶುಭ ಸಂದೇಶದ ನಿಮಿತ್ತವಾಗಿ ನಿನಗೆ ಬಂದಿರುವ ಕಷ್ಟ ಸಂಕಟಗಳಲ್ಲಿ ನಿನಗೆ ಹೆಮ್ಮೆ ಪಡ್ಲಿಕ್ಕಾಗಿದೆಯಾ? ಆಗಿಲ್ಲ. ಆದರೆ ಒಳ್ಳೆಯದು, ಪ್ರೈಸ್ ದ ಲಾರ್ಡ್. ಆಗದೆ ಇದ್ರೆ ಕಾರಣ ಏನು ಗೊತ್ತಾ? ನಿನ್ನ ಒಳಗಡೆ ಇನ್ನೂ ಸತ್ಯದ ಅರಿವು ಆಗಿಲ್ಲ. ಯು ಡು ನಾಟ್ ನೋ ದ ಟ್ರೂತ್. ವಾಟ್ ಟ್ರೂತ್? ಜೀಸಸ್. Jesus is the only truth you and I must know. Every human being must know the truth. Not a truth, but the truth. And the truth is the Lord Jesus Christ. ಈ ಯೇಸು ಕ್ರಿಸ್ತನ ಅರಿವು ನಿನ್ನ ಒಳಗಡೆ ಆದ್ರೆ ಹೇಗೆ ಗೊತ್ತಾಗುತ್ತೆ? ಐ ನೋ ಜೀಸಸ್ ಅಂತ ಹೇಳ್ಬೋದು. ಈಸಿ ಟು ಸೇ ಐ ನೋ ಜೀಸಸ್. ಆದರೆ ಇಫ್ ಯು ನೋ ಜೀಸಸ್, ಶ್ಯೂರ್ಲಿ ಯು ವಿಲ್ ಹ್ಯಾವ್ ಹೋಪ್. ಕ್ರೈಸ್ಟ್ ಇನ್ ಅಸ್ ದ ಹೋಪ್ ಆಫ್ ಗ್ಲೋರಿ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಯಲ್ಲಿ ಏನು ಹೇಳುತ್ತೆ? ನಮ್ಮಲ್ಲಿರುವ ಯೇಸು ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರ ಅವರೇ. ಕೊಲೊಸಿಯನ್ಸ್ 2:23 ಓದಿ. ತೆಗೆದ್ರ? ಎಲ್ಲರೂ ತೆಗೆದ್ರ? ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 2:27. 127 ಅಲ್ವಾ? 120. To them God chose to make known how great among the Gentiles are the riches of the glory of this mystery, which is Christ in you, the Christ hope of in glory. you, The hope of glory. the hope of glory. ಎಷ್ಟು ಚೆನ್ನಾಗಿದೆ ನೋಡಿ ಈ ರಹಸ್ಯ. ಓಕೆ, 26ರಿಂದ ಓದ್ತೀನಿ. ಓಕೆ. ಯುಗ ಯುಗಾಂತರಗಳಿಂದಲೂ
ತಲತಲಾಂತರಗಳಿಂದಲೂ ನಿಗೂಢವಾಗಿದ್ದ ರಹಸ್ಯವನ್ನು, ಅಂದರೆ ತಮ್ಮ ವಾಕ್ಯವನ್ನು ಈಗ ಹೇಳಿ. ಈಗ ಯಾವಾಗ? ಈಗ ಅಂದ್ರೆ ಯಾವಾಗದು? ಈಗ ಅಂದ್ರೆ ಯಾವಾಗ? ಇದು 2000 years ಬ್ಯಾಕ್. ಈಗ ಅಂದ್ರೆ ನಿಮಗೆ ಈಗ ಆಗೋದು ಯಾವಾಗ ಗೊತ್ತಾ? ವೆನ್ ಯು ಹಿಯರ್ ದ ಗಾಸ್ಪಲ್ ಅಂಡ್ ಬಿಲೀವ್ ಇನ್ ಜೀಸಸ್. ಈಗ ಎಷ್ಟೋ ಜನ ಕ್ರೈಸ್ತರ ಜೀವನದಲ್ಲಿ ಇನ್ನೂ ಈಗ ಬಂದಿಲ್ಲ. ಈಗ ಬರಬೇಕು. ದ ಮಿಸ್ಟ್ರಿ ದಟ್ ಹ್ಯಾಸ್ ಬೀನ್ ಹಿಡನ್ ಥ್ರೂ ದ ಏಜಸ್ ಅಂಡ್ ಜನರೇಷನ್ಸ್, ಬಟ್ ಹ್ಯಾಸ್ ನೌ, that now has to come first in your life. When that now comes to you, you can experience the hope of glory in you. Until then, ಸುಮ್ಮನೆ ಒಂದು ಡಮ್ಮಿ ಪೀಸ್ತಾರ ಭಾನುವಾರ ಚರ್ಚು, ಆಮೇಲೆ ಸುಮ್ಮನೆ ಅದು ಇದು ಹಾಡು, ಕರಿಸ್ಮ್ಯಾಟಿಕ್ ಪ್ರೇಯರ್. ಇದೀವಿ ಪ್ರೇಯರ್ಲಿ ಇದೀರಿ, ಪ್ರೇಯರ್ ಮಾಡ್ತೀವಿ, ಚರ್ಚಲ್ಲಿ ಇದ್ದೀರಾ, ಚರ್ಚಲ್ಲಿ ಮೇನ್ ನಾವೇ ಇರೋದು, ನಮ್ಮನ್ನು ಬಿಟ್ಟರೆ ಚರ್ಚೆ ಇಲ್ಲ ಅನ್ನೋ ರೀತಿನಲ್ಲಿ ಮಾತಾಡ್ತೀವಿ. ಆದ್ರೆ ನಿನ್ನ ಒಳಗಡೆ ನಿರೀಕ್ಷೆ ಇದೆಯಾ? ಡೂ ಯು ಹ್ಯಾವ್ ದಟ್ ಹೋಪ್ ಇನ್ಸೈಡ್ ಆಫ್ ಯು? ಇವತ್ತು ಬೇಕು ನಮಗೆ ಪ್ರೀತಿಯ ಸಹೋದರ ಸಹೋದರಿಯರೇ. ಈ ಹೋಪ್ now should come to your life. ಆ now ಅನ್ನೋದು, ಈಗ ಅನ್ನೋದು ಬರೋದು ಯಾವಾಗ ಗೊತ್ತಾ? ಈ ಶುಭ ಸಂದೇಶ ನಿಮಗೆ ಯಾವಾಗ ಆಲಿಸ್ತಿರಲ್ವಾ, ಗಾಸ್ಪಲ್, ನಮಗೆ ರಕ್ಷಣೆ ತರುವ ಈ ಶುಭ ಸಂದೇಶವನ್ನು ಆಲಿಸಿ ಯೇಸುವಿನಲ್ಲಿ ಯಾವ ಕ್ಷಣದಲ್ಲಿ ನೀನು ವಿಶ್ವಾಸ ಇಡ್ತೀಯಲ್ವಾ, ದಟ್ ಹೀ ಈಸ್ ಮೈ ಸೇವಿಯರ್ ಅಂಡ್ ಮೈ ರಿಡೀಮರ್, ಅವರೇ ನನ್ನ ರಕ್ಷಕರು, ನನ್ನ ವಿಮೋಚಕರು ಅಂತ, ಆ ಕ್ಷಣನೇ ಈ ನಾವು ನಿನ್ನ ಲೈಫಲ್ಲಿ ಬರುತ್ತೆ. ಅಲ್ಲಿವರೆಗೂ ಯುಗಾಂತರಗಳಿಂದಲೂ ತಲತಲಾಂತರಗಳಿಂದಲೂ ನಿಗೂಢವಾಗಿದ್ದ ರಹಸ್ಯ ನಿನಗೆ ನಿಗೂಢವಾಗಿಯೇ ಇರುತ್ತೆ. ಆ ರಹಸ್ಯ ಈಗ ಪ್ರಕಟವಾಗ್ತದೆ. ಯಾವಾಗ? ಥ್ರೂ ದ ಗಾಸ್ಪಲ್. ವೆನ್ ಯು ಹಿಯರ್ ದ ಗಾಸ್ಪಲ್, ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಗಾಸ್ಪಲ್, ವೆನ್ ಯು ಬಿಲೀವ್ ದ ಗಾಸ್ಪಲ್, ದಟ್ ಮಿಸ್ಟ್ರಿ ಈಸ್ ರಿವೀಲ್ಡ್ ಟು ಯು ನೌ ಬೈ ಹಿಯರಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಬಿಲೀವಿಂಗ್. ಕೇಳಿಸಿಕೊಂಡು ಗ್ರಹಿಸಿಕೊಂಡು ವಿಶ್ವಾಸ ಇಟ್ಟಾಗ ಆಗುವ ಅದ್ಭುತ ಏನು ಗೊತ್ತಾ? This mystery is going to be revealed in your heart by the Holy Spirit. That should happen. ಅದಾಗಬೇಕು ಕ್ರೈಸ್ತ ಸಭೆಯಲ್ಲಿ, ಕ್ರೈಸ್ತ ವಿಶ್ವಾಸಿಗಳಲ್ಲಿ ಮಾತ್ರವಲ್ಲ, ಸಕಲ ಮನುಷ್ಯರಲ್ಲ ಹೃದಯಗಳಲ್ಲೂ ಇದಾಗಬೇಕು. ಆಗ ಎಲ್ಲರೂ ಪರಮಾನಂದ ಭರಿತರಾಗ್ತಾರೆ. ಅದಕ್ಕೇನೆ ದೇವದೂತ ಪ್ರತ್ಯಕ್ಷನಾಗಿ ಅಂದು ಆ ಕುರುಬರಿಗೆ ಹೇಳಿದ್ದು, ಐ ಆಮ್ ಗೋಯಿಂಗ್ ಟು ಶೇರ್ ವಿತ್ ಯು ದ ಮೆಸೇಜ್ ಆಫ್ ಗ್ರೇಟ್ ಜಾಯ್. ನಾನು ನಿಮಗೆಲ್ಲರಿಗೂ, ಜನರೆಲ್ಲರಿಗೂ ಪರಮ ಆನಂದವನ್ನು ತರುವ ಶುಭ ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ಅಂತ. And that gospel has nothing to do with your sickness, your financial problem, your marriage problem, your that problem, this problem. Because this gospel is going to solve all your problems. ಇದು ಯಾವುದೋ ಒಂದು ಪ್ರಾಬ್ಲಮ್ ಡೀಲ್ ಮಾಡುವ ಶುಭ ಸಂದೇಶ ಅಲ್ಲ. ನಿನ್ನ ಒಬ್ಬನ ಸಮಸ್ಯೆ ಪರಿಹಾರ ಮಾಡೋದಲ್ಲ, ನಿನ್ನ ಅಲ್ಲ, ಇಡೀ ಪ್ರಪಂಚದ ಸಕಲ ಸಮಸ್ಯೆಯನ್ನು ಪರಿಹಾರ ಮಾಡುವ ಶುಭ ಸಂದೇಶ. ನೀವು ಕೇಳ್ಬೋದು ಹೇಗೆ ಅಂದ್ರೆ, ಈ ಶುಭ ಸಂದೇಶದ ಮುಖಾಂತರ ಏನಾಗತ್ತೆ ಗೊತ್ತಾ? ಯು ವಿಲ್ ಡೈ, ಯು ವಿಲ್ ಬಿ ಬರೀಡ್, and you will be resurrected into a new life. So when you are resurrected into a new life, everything is over. A new life with new hope. ಈಗ ಪ್ರೆಸೆಂಟ್ ನಾವು ಬದುಕಿದ್ದೀವಿ, ಎಲ್ಲ ಸಮಸ್ಯೆಗಳಿದೆ ಅಲ್ವಾ? ಸತ್ತೋಗ್ಬಿಟ್ರೆ ಸಮಸ್ಯೆ ಇರುತ್ತಾ? ಇಲ್ಲ. ಅದಕ್ಕೆ ಪಿಶಾಚಿ ಕೆಲವ್ರಿಗೆ ಹೇಳ್ತಾನೆ, ನೀನು ಸತ್ತೋಗ್ಬಿಡು, ಆತ್ಮಹತ್ಯೆ ಮಾಡ್ಕೋ, ಸಮಸ್ಯೆ ಹೋಗುತ್ತೆ ಅಂತ. ಆ ಸಾವಲ್ಲ ಬೇಕಾಗಿರೋದು. ಯು ಹ್ಯಾವ್ ಟು ಡೈ ಇನ್ ಕ್ರೈಸ್ಟ್. ಕ್ರಿಸ್ತನ ಮುಖಾಂತರ ಸಾಯಬೇಕು. ವೆನ್ ಯು ಡೈ ಇನ್ ಹಿಮ್, ಯು ವಿಲ್ ಬಿ ಬರಿಡ್ ಇನ್ ಹಿಮ್, ದೆನ್ ಓನ್ಲಿ ಯು ಕ್ಯಾನ್ ರೆಸರೆಕ್ಟ್ ಇನ್ ಹಿಮ್ ಅಂಡ್ ಥ್ರೂ ಹಿಮ್. ಆತನಲ್ಲಿ, ಆತನ ಮುಖಾಂತರ ಸತ್ತಾಗ ಸಮಾಧಿ ಆಗ್ತೀಯ. ಸಮಾಧಿ ಆದ್ಮೇಲೆ 3ನೇ ದಿನ ಆತನ ಪುನರುತ್ಥಾನ ಹೊಂದಿದ ಹಾಗೆ ನೀನು ಆತನಲ್ಲಿ, ಆತನ ಮುಖಾಂತರ ಆತನೊಂದಿಗೆ ಪುನರುತ್ಥಾನ ಹೊಂತೀಯ. ದಟ್ ಈಸ್ ನ್ಯೂ ಲೈಫ್. ಅದೇ ಹೊಸ ಜೀವನ.
ನೀನು ಪುನರುತ್ಥಾನ ಹೊಂದುವಾಗ ಅಂದ್ರೆ ಸತ್ತ ಮೇಲಲ್ಲ, ದಿಸ್ ವಿಲ್ ಹ್ಯಾಪನ್ ಥ್ರೂ ದ ಗಾಸ್ಪಲ್. ಇದು ಹೇಗಾಗುತ್ತೆ? ದಟ್ ಈಸ್ ದ ಪವರ್ ಆಫ್ ಗಾಸ್ಪಲ್. ಶುಭ ಸಂದೇಶದ ಶಕ್ತಿ ಅದು. ಈ ಶುಭ ಸಂದೇಶವನ್ನು ನಾವು ಆಲಿಸ್ಬೇಕಾಯ್ತಾ? ವಿ ಮಸ್ಟ್ ಹಿಯರ್ ದಿಸ್ ಗಾಸ್ಪಲ್. ಈಗ ಟೈಮ್ ಇಲ್ಲ ನನಗೆ ಗಾಸ್ಪಲ್ ಹೇಳಲಿಕ್ಕೆ. ಐ ಆಮ್ ಸ್ಪೀಕಿಂಗ್ ಅಬೌಟ್ ಗಾಸ್ಪಲ್. ನಾನು ಶುಭ ಸಂದೇಶದ ಬಗ್ಗೆ ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಪಾರ್ಟ್ ಆಫ್ ಗಾಸ್ಪಲ್ ಓನ್ಲಿ. ಆದರೆ ಕೋರ್ ಒಂದಿದೆ, ಅದು ಕೇಳಿಸ್ಕೋಬೇಕು. ಎಷ್ಟೋ ಸಾರಿ ಅದನ್ನು ಹೇಳಿ ಆಗಿದೆ, ಆದ್ರಿಂದ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇಲ್ಲ. ಈ ಹೊಸ ಸ್ಥಳ, ಹೊಸ ಜನ ಆಗಿದ್ರೆ ಖಂಡಿತವಾಗ್ಲೂ ರಿಪೀಟ್ ಮಾಡ್ತಿದ್ದೆ. ಯೂಟ್ಯೂಬ್ನಲ್ಲಿದೆ ನಿಜವಾದ ಶುಭ ಸಂದೇಶ, ಅನೇಕ ಬೋಧನೆಗಳಿದೆ ಶುಭ ಸಂದೇಶ ಕುರಿತಾದದ್ದು. ಇದು ಕೂಡ ಶುಭ ಸಂದೇಶಕ್ಕೆ ಸಂಬಂಧಪಟ್ಟಿದ್ದೆ. ಆದರೆ ನಿಜವಾದ ಶುಭ ಸಂದೇಶ ಇದೆಯಲ್ವಾ, ಸಾಲ್ವೇಷನ್, ಮೆಸೇಜ್ ಆಫ್ ಯುವರ್ ಸಾಲ್ವೇಷನ್, ಯುವರ್ ಕಂಪ್ಲೀಟ್ ರಿಡೆಂಪ್ಷನ್, ನಿನ್ನ ಸಂಪೂರ್ಣ ವಿಮೋಚನೆಯ, ರಕ್ಷಣೆಯ ಸಂದೇಶ. ಅದು ನಿನ್ನ ಆಲಿಸುವಾಗ ಥ್ರೂ ದಟ್ ಮೆಸೇಜ್, ಆ ಸಂದೇಶದ ಮುಖಾಂತರ ಪರಿಶುದ್ಧಾತ್ಮರು ನಮ್ಮ ಒಳಗಡೆ ಕಾರ್ಯ ಮಾಡ್ತಾರೆ. ಹೋಲಿ ಸ್ಪಿರಿಟ್ ವಿಲ್ ವರ್ಕ್ ವಿತ್ ಇನ್ ಅಸ್. ನಮ್ಮೊಳಗಡೆ ಕಾರ್ಯ ಮಾಡ್ತಾರೆ. ನಮ್ಮೊಳಗಡೆ ಏನು ಕಾರ್ಯ ಮಾಡ್ತಾರೆ ಗೊತ್ತಾ? ಫಿಸಿಕಲಿ ವಿ ಆರ್ ಅಲೈವ್. ಶರೀರದಲ್ಲಿ ನಾವು ಜೀವಂತವಾಗಿರ್ತೀವಿ, ಭೂಮಿ ಮೇಲೆ ಸತ್ತೋಗೋದಿಲ್ಲ. ಆದರೆ ಸ್ಪಿರಿಚುವಲಿ ನಾವು ಪಾಪದ ಪಾಲಿಗೆ ಸತ್ತು, ಸ್ಪಿರಿಚುವಲಿ ಸಮಾಧಿಯಾಗಿ, ಸ್ಪಿರಿಚುವಲಿ ಪುನರುತ್ಥಾನ ಹೊಂದಿ ನೂತನ ಸೃಷ್ಟಿಗಳಾಗ್ತೀವಿ. ಆ ಹೊಸ ಜೀವನಕ್ಕೆ ನಮಗೆ ಹೊಸ ಸ್ಪಿರಿಟ್ ಕೊಡ್ತಾರೆ ದೇವರು. ಹಿ ವಿಲ್ ಗಿವ್ ಅಸ್ ನ್ಯೂ ಸ್ಪಿರಿಟ್. ನ್ಯೂ ಸ್ಪಿರಿಟ್ ಅನ್ನೋದಕ್ಕಿಂತ ಹಿಸ್ ಸ್ಪಿರಿಟ್, ಅವರ ಆತ್ಮರನ್ನು ಕೊಡ್ತಾರೆ. ಅಂಡ್ ವಿತ್ ದಟ್ ಸ್ಪಿರಿಟ್ ವಿ ಆರ್ ಗೋಯಿಂಗ್ ಟು ಲಿವ್ ಫಾರ್ ಹಿಮ್. ಆ ಆತ್ಮದಿಂದ ನಾವು ಆತನಿಗಾಗಿ ಬದುಕ್ತೀವಿ. ಅಂಡ್ ದೆರ್ ಈಸ್ ಫುಲ್ನೆಸ್ ಆಫ್ ಜಾಯ್ ಇನ್ ದಟ್ ಲೈಫ್. ಆ ಜೀವನದಲ್ಲಿನೇ ನಿಜವಾದ ಪರಮಾನಂದ ಅನ್ನೋದು ಇರೋದು. ಅದು ಬಿಟ್ಟು ಬೇರೆ ಯಾವ ಸಭೆಯಲ್ಲೂ ಇಲ್ಲ, ಪ್ರೇಯರ್ ಗ್ರೂಪಲ್ಲೂ ಇಲ್ಲ, ಮಿನಿಸ್ಟ್ರಿಯಲ್ಲೂ ಇಲ್ಲ, ಯಾವ ಊರಲ್ಲೂ ಇಲ್ಲ, ಯಾವ ಚರ್ಚ್ ಒಳಗಡೆನೂ ಇಲ್ಲ, ಚರ್ಚ್ ಹೊರಗಡೆನೂ ಇಲ್ಲ, ಎಲ್ಲೂ ಇಲ್ಲ, ಯಾವ ಬ್ರದರ್ಸ್ ಹತ್ರನೂ ಇಲ್ಲ, ಯಾರ ಹತ್ರನೂ ಸಿಗೋದಿಲ್ಲ, ಎಲ್ಲೂ ಸಿಗೋದಿಲ್ಲ. ಓನ್ಲಿ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಮಾತ್ರ, ಪರಿಶುದ್ಧಾತ್ಮನಲ್ಲಿ ಮಾತ್ರ ನಿನಗೆ ಅದು ಪಡ್ಕೊಳ್ಳಿಕ್ಕಾಗ್ತದೆ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ರೋಮನರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 17ನೇ ವಚನ, ದೇವರ ಸಾಮ್ರಾಜ್ಯ ತಿನ್ನುವುದರಲ್ಲಿ ಕುಡಿಯುವುದರಲ್ಲಿ ಅಲ್ಲ, ಅಂದ್ರೆ ಲೌಕಿಕವಾದವುಗಳಲ್ಲಿ ಅಲ್ಲ. ಕಿಂಗ್ಡಮ್ ಆಫ್ ಗಾಡ್ ಈಸ್ ನಾಟ್ ಇನ್ ಈಟಿಂಗ್ ಆರ್ ಡ್ರಿಂಕಿಂಗ್ ಆರ್ ಮಟೀರಿಯಲಿಸ್ಟಿಕ್ ಥಿಂಗ್ಸ್ ಆರ್ ಎನಿ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್, ಬಟ್ ಇನ್ ರೈಚಸ್ನೆಸ್, peace, joy in the Holy Spirit, and that is the kingdom of God. God has offered us through Jesus Christ to you and me. ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆಯಾದ ದೇವರು ನಮಗೂ ನಿಮಗೂ ಕೊಟ್ಟಂತ ಸ್ವರ್ಗ ಸಾಮ್ರಾಜ್ಯ ಯಾವುದು ಕೇಳಿದ್ರೆ, ಈ ಪರಿಶುದ್ಧ ಆತ್ಮ. ಪರಿಶುದ್ಧಾತ್ಮನಲ್ಲಿ ನಮಗೆ ಸಿಗುವ ಆನಂದ, ಪರಿಶುದ್ಧಾತ್ಮನಲ್ಲಿ ನಮಗೆ ಸಿಗುವ ಶಾಂತಿ, ಪರಿಶುದ್ಧಾತ್ಮನಲ್ಲಿ ನಮಗೆ ಸಿಗ್ತಕ್ಕಂಥ ರೈಚಿಯಸ್ನೆಸ್, ನೀತಿಯ ಜೀವನ. ಓದಿ ನೋಡೋಣ, ರೋಮ 14:17, ರೋಮನ್ಸ್ ಚಾಪ್ಟರ್ 14 ವರ್ಸ್ 17. ಏಕೆಂದರೆ ದೇವರ ಸಾಮ್ರಾಜ್ಯ ತಿನ್ನುವುದರಲ್ಲಿ ಕುಡಿಯುವುದರಲ್ಲಿ ಮಜಾ ಮಾಡೋದ್ರಲ್ಲಿ, ದುಡ್ಡು ಮಾಡೋದ್ರಲ್ಲಿ, ಅಥವಾ ಬಿಸ್ನೆಸ್ ಮಾಡೋದ್ರಲ್ಲಿ, ಅಥವಾ ಹರಟೆ ಹೊಡೆಯೋದ್ರಲ್ಲಿ, ಊರು ಸುತ್ತೋದ್ರಲ್ಲಿ, ಮನರಂಜನೆಯಲ್ಲಿ ಅಲ್ಲ. ದಟ್ ಇಸ್ ನಾಟ್ ದ ಕಿಂಗ್ಡಮ್ ಆಫ್ ಗಾಡ್. ದಟ್ ಈಸ್ ದ ಕಿಂಗ್ಡಮ್ ಆಫ್ ಡೆವಿಲ್, ಕಿಂಗ್ಡಮ್ ಆಫ್ ಡಾರ್ಕ್ನೆಸ್, ಕಿಂಗ್ಡಮ್ ಆಫ್ ದಿಸ್ ವರ್ಲ್ಡ್. ಅದು ದೇವರ ಸಾಮ್ರಾಜ್ಯ ಅಲ್ಲ, ಅದು ಪೈಶಾಚಿಕ ಸಾಮ್ರಾಜ್ಯ, ಲೋಕ ಸಾಮ್ರಾಜ್ಯ. ಓಕೆ, ಅಲ್ಲ. ಮತ್ತೆ ಯಾವ್ದ್ರಲ್ಲಿದೆ? ಪವಿತ್ರಾತ್ಮ ಅವರಿಂದ ಬರುವ ಸತ್ಸಂಬಂಧ. ಯಾರಿಂದ ಬರುವ? ಪವಿತ್ರಾತ್ಮ ನಮ್ಮಲ್ಲಿದ್ರೆ ಪವಿತ್ರಾತ್ಮ ಅವರಿಂದ ಬರುವ ಸತ್ಸಂಬಂಧ, ರೈಚಸ್ನೆಸ್, ನೀತಿ ಅಂತ ಹೇಳ್ತೀವಿ. ದೇವರ ನೀತಿ ನಮ್ಮೊಳಗಡೆ ಇರುತ್ತೆ. ಅರ್ಥ ಆಗ್ತಿದ್ಯಾ? ದೇವರ ನೀತಿ, ದ ರೈಚಿಯಸ್ನೆಸ್ ಆಫ್ ಗಾಡ್ ಅಂದ್ರೆ ದ ಕ್ಯಾರೆಕ್ಟರ್ ಆಫ್ ಗಾಡ್, ದ ನೇಚರ್ ಆಫ್ ಗಾಡ್ ವಿಲ್ ಬಿ ಇನ್ ಅಸ್ ಬೈ ದ ಹೋಲಿ ಸ್ಪಿರಿಟ್. ಇಫ್ ಯು ಹ್ಯಾವ್ ದ ಹೋಲಿ ಸ್ಪಿರಿಟ್. ನಮಗೆ ಕರಿಸ್ಮ್ಯಾಟಿಕ್ ಧ್ಯಾನಕ್ಕೆಲ್ಲ ಹೋಗಿ ಹೋಲಿ ಸ್ಪಿರಿಟ್ ಇದ್ರೆ ಏನಾಗುತ್ತೆ? ಕೈ ಶೇಕ್ ಆಗುತ್ತೆ, ನಾಲ್ಗೆ ಶೇಕ್ ಆಗುತ್ತೆ, ತಲೆ ಶೇಕ್ ಆಗುತ್ತೆ.
ಇದೆಲ್ಲ ಶೇಕಿಂಗ್ ಆಗೋದು ಬೇರೆ ಸ್ಪಿರಿಟ್ ಇರ್ಬೇಕಷ್ಟೇನೆ. ಹೋಲಿ ಸ್ಪಿರಿಟ್ ಇರುವಾಗ ನಮ್ಮ ಒಳಗಡೆ ಇರುವ ನಮ್ಮ ಈ ಶರೀರದ ಸ್ವಭಾವ ಶೇಕಾಗಿ ಉದುರೋಗುತ್ತೆ, ನಮ್ಮ ಒಳಗಡೆ ದೇವರ ಸ್ವಭಾವ ಜನರೇಟ್ ಆಗುತ್ತೆ. ದ ಕ್ಯಾರೆಕ್ಟರ್ ಆಫ್ ಗಾಡ್, ದ ಡಿವೈನ್ ನೇಚರ್ ಆಫ್ ಗಾಡ್ ವಿಲ್ ಬಿ ಜನರೇಟೆಡ್ ಡೇ ಬೈ ಡೇ ಇನ್ ಅಂಡ್ ಥ್ರೂ ಅಸ್. ಅದಿಲ್ಲದೆ ಇದ್ರೆ ನಿಮ್ಮೊಳಗಡೆ ಯಾವುದೋ ಡಮ್ಮಿ ಸ್ಪಿರಿಟ್ನ ಯಾರೋ ಫಿಕ್ಸ್ ಮಾಡಿಟ್ಟಿರ್ತಾರೆ. ನೀವು ನಂಬ್ಕೊಂಡಿರ್ತೀರಿ ಹೋಲಿ ಸ್ಪಿರಿಟ್ ಇದೆ, ಹೋಲಿ ಸ್ಪಿರಿಟ್ ಇದೆ, ಹೋಲಿ ಸ್ಪಿರಿಟ್ ಇದೆ ಅಂತ. ಒಂದಿನ ಬೇರೆ ಕಡೆ ಹೋಗ್ಬೇಕಾಗತ್ತೆ ಆಮೇಲೆ. ಸೊ ಡೂ ನಾಟ್ ಬಿ ಡಿಸೀವ್ಡ್. ವಾಕ್ಯ ಏನ್ ಹೇಳುತ್ತೆ? ಪವಿತ್ರಾತ್ಮ ಅವರಿಂದ ಬರುವ ಸತ್ಸಂಬಂಧ, ಶಾಂತಿ ಸಮಾಧಾನ, ಶಾಂತಿ ಸಮಾಧಾನ ಮತ್ತು ಸಂತೋಷ ಇವುಗಳಲ್ಲಿ ಅಡಗಿದೆ. ಇವುಗಳಲ್ಲಿ ಅಡಗಿದೆ. ಯಾವುದು ಅಡಗಿದೆ? ದೇವರ ಸಾಮ್ರಾಜ್ಯ, ಕಿಂಗ್ಡಮ್ ಆಫ್ ಗಾಡ್. ಓದಿ, ಇನ್ನೊಂದ್ಸರಿ ಓದಿ. ಏಕೆಂದರೆ ದೇವರ ಸಾಮ್ರಾಜ್ಯ ತಿನ್ನುವುದರಲ್ಲಿ ಕುಡಿಯುವುದರಲ್ಲಿ ಅಲ್ಲ. ತಿನ್ನೋದ್ರಲ್ಲಿ, ಕುಡಿಯೋದ್ರಲ್ಲಿ, ಊಟದಲ್ಲಿ, ಬಟ್ಟೆಯಲ್ಲಿ, ಅದರಲ್ಲಿ, ಇದರಲ್ಲಿ ಅಲ್ವೇ ಅಲ್ಲ. ದೋಸ್ ಥಿಂಗ್ಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ಟ್ರೂ ಕಿಂಗ್ಡಮ್ ಆಫ್ ಗಾಡ್. ದೇವರ ಸಾಮ್ರಾಜ್ಯ ಇದು ಯಾವುದರಲ್ಲೂ ಸಂಬಂಧ ಇಲ್ಲದಿರೋ ವಿಷಯ. ಓಕೆ, ಇಟ್ ಈಸ್ ನಾಟ್ ಮಟೀರಿಯಲಿಸ್ಟಿಕ್. ಪ್ರಾಪಂಚಿಕವಾದದ್ದಲ್ಲ, ಭೌತಿಕವಾದದ್ದಲ್ಲ, ಅಳಿದು ಹೋಗುವಂಥದ್ದಲ್ಲ. ಓಕೆ, ಪವಿತ್ರಾತ್ಮ ಅವರಿಂದ ಬರುವ ಸತ್ಸಂಬಂಧ, ಪವಿತ್ರಾತ್ಮ ಅವರಿಂದ ಬರುವ, ಎಲ್ಲಿಂದ ಬರುವ? ಪವಿತ್ರಾತ್ಮ ನಿನ್ನಲ್ಲಿ ಇದ್ರೆ ಇದು ಬರುತ್ತೆ. ಪವಿತ್ರಾತ್ಮನಿಂದ ಬರುವ ಸತ್ಸಂಬಂಧ ಅಂದ್ರೆ ರೈಚಸ್ನೆಸ್, ದೈವ ಸ್ವಭಾವ. ಆಮೇಲೆ ಶಾಂತಿ ಸಮಾಧಾನ. ಪವಿತ್ರಾತ್ಮ ಅವರಿಂದ ಬರುವ ಶಾಂತಿ ಇದು ಯಾವುದು ಬೇರೆ ತರ ಶಾಂತಿ ಅಲ್ಲ. ಪೀಸ್ ಕಮ್ಸ್ ಫ್ರಮ್ ಗಾಡ್. ಇಟ್ ಈಸ್ ದ ಪೀಸ್ ಆಫ್ ಕ್ರೈಸ್ಟ್. ಏಸು ಹೇಳ್ತಾರಲ್ವಾ, ನನ್ನ ಶಾಂತಿ, ಮೈ ಪೀಸ್ ಐ ಗಿವ್ ಯು. ನನ್ನ ಶಾಂತಿ, ಇಟ್ ಈಸ್ ಹಿಸ್ ಪೀಸ್. ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಹಿಸ್ ಪೀಸ್. ಅವರ ಶಾಂತಿ, ಅವರ ಶಾಂತಿ ನಮ್ಮೊಳಗಡೆ ಇದ್ರೆ ಡಿಸ್ಟರ್ಬ್ ಆಗಲ್ಲ. ಡಿಸ್ಟರ್ಬ್ ಮಾಡಲ್ಲ ಅಂತಲ್ಲ, ಪ್ರಪಂಚದಲ್ಲಿರುವ ಸರ್ವ ಜನರು ಒಟ್ಟಿಗೆ ಡಿಸ್ಟರ್ಬ್ ಮಾಡಿದ್ರು, you will not be disturbed because the peace of God is ruling your heart and mind. When peace of Christ is ruling your heart, your mind, you will not be disturbed by the any or all the disturbances of this world. That is the power of the peace of Christ Jesus, and that peace God has offered to every child of God through the Holy Spirit. We are so blessed. We are so blessed because of the Holy Spirit. ನಾವು ತುಂಬಾ ಆಶೀರ್ವಾದ ಹೊಂದಿದ ವ್ಯಕ್ತಿಗಳು ಇವತ್ತು. ಯಾಕೆ ಅಂದರೆ ಪವಿತ್ರಾತ್ಮರನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ನಾಟ್ ಬಿಕಾಸ್ ವಿ ಹ್ಯಾವ್ ಸೋ ಮಚ್ ಆಫ್ ಮನಿ, ಪ್ರಾಪರ್ಟಿ ಆರ್ ನೇಮ್, ಫೇಮ್ ಆರ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಈ ಲೋಕದ ವಸ್ತುಗಳು, ಆಸ್ತಿ ಪಾಸ್ತಿ, ಹಣ ಇರೋದ್ರಿಂದ ಅಲ್ಲ. ಬಿಕಾಸ್ ವಿ ಆರ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಕಿಂಗ್ಡಮ್ ಆಫ್ ಗಾಡ್ ವಿತ್ ಇನ್ ಅಸ್. ಹಲ್ಲೆಲೂಯಾ. ನಮ್ಮ ಒಳಗಡೆ ಸ್ವರ್ಗ ಸಾಮ್ರಾಜ್ಯವನ್ನು ನಮಗೆ ಅನುಭವಿಸ್ತಾ ಬದುಕಲಿಕ್ಕೆ ಆಗ್ತಾ ಇದೆ. ಎಲ್ಲ ಇದ್ದವರು ಅಥವಾ ಪ್ರಪಂಚದಲ್ಲಿರೋ ಜನರು ಒದ್ದಾಡ್ತಾ ಬದುಕುವಾಗ ನಾವು ಆರಾಮಾಗಿ ಸಂತೋಷವಾಗಿ ಬದುಕಲಿಕ್ಕೆ ಆಗ್ತಾ ಇದೆ. ಕಾರಣ ಏನು? ದ ಪೀಸ್ ಆಫ್ ಗಾಡ್ ಈಸ್ ರೂಲಿಂಗ್ ಅವರ್ ಹಾರ್ಟ್ಸ್. ದ ಪೀಸ್ ಆಫ್ ಕ್ರೈಸ್ಟ್ ಈಸ್ ರೂಲಿಂಗ್ ಅವರ್ ಮೈಂಡ್ಸ್. ದ ಪೀಸ್ ಆಫ್ ಕ್ರೈಸ್ಟ್ ಈಸ್ ರೂಲಿಂಗ್ ಅವರ್ ಲೈಫ್ಸ್. ದಟ್ ಈಸ್ ವೈ ವಿ ಆರ್ ನಾಟ್ ಡಿಸ್ಟರ್ಬ್ಡ್. Praise the Lord. Hallelujah. ಸಾಧಾರಣ ಅಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬ ದೇವರ ಮಗನಿಗೆ, ದೇವರ ಮಗಳಿಗೆ ಈ ಸಮಾಧಾನ ಅನುಭವಿಸ್ಲಿಕ್ಕೆ ಆಗ್ತದೆ. ಎಸ್, ಇಫ್ ಯು ಆರ್ ಎ ಟ್ರೂ ಚೈಲ್ಡ್ ಆಫ್ ಗಾಡ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪೀಸ್ ಆಫ್ ಕ್ರೈಸ್ಟ್ ಇನ್ ಯುವರ್ ಹಾರ್ಟ್. ಇಫ್ ಯು ಆರ್ ಎ ಡಮ್ಮಿ, ಯು ಕ್ಯಾನ್ ನಾಟ್ ಎಕ್ಸ್ಪೀರಿಯನ್ಸ್ ದ ಪೀಸ್ ಆಫ್ ಕ್ರೈಸ್ಟ್ ಇನ್ ಯು. ನೀನು ಒರಿಜಿನಲ್ ದೇವರ ಮಗಳಾದ್ರೆ ನಿನ್ನ ಒಳಗಡೆ ಈ ಒರಿಜಿನಲ್ ಪೀಸ್, ಸಮಾಧಾನ, ಕ್ರಿಸ್ತನಲ್ಲಿರೋ ಸಮಾಧಾನ ಪರಿಶುದ್ಧಾತ್ಮನ ಮುಖಾಂತರ ನಿನ್ನ ಒಳಗಡೆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಆಗುತ್ತೆ. ಡೂಪ್ಲಿಕೇಟ್ ಆದರೆ ಆಗಲ್ಲ. ಸಮಾಧಾನನೇ ಇಲ್ಲ ಬ್ರದರ್, ನಿದ್ರೆನೇ ಬರ್ತಾ ಇಲ್ಲ ಬ್ರದರ್, ಎಷ್ಟು ಪ್ರಾರ್ಥನೆ ಮಾಡಿದ್ರು ಸಮಾಧಾನ ಸಿಗ್ತಾ ಇಲ್ಲ, ಭಯ ಹೋಗ್ತಾ ಇಲ್ಲ, ಟೆನ್ಷನ್ ಹೋಗ್ತಾ ಇಲ್ಲ. What you need? You need Jesus. You need the hope of glory. ಮುಂದಿನ ಮಹಿಮೆಯ ನಿರೀಕ್ಷೆಗೆ
ಆಧಾರವಾಗಿರುವ ಕ್ರಿಸ್ತನು ನಿನ್ನ ಒಳಗಡೆ ಇದ್ರೆ ನಿನಗೆ ಸಮಾಧಾನ ಇರ್ತದೆ. ಇಲ್ಲದೆ ಇದ್ರೆ ಯಾವ ಸಮಾಧಾನನೂ ಇಲ್ಲ. ಯಾವ ಧ್ಯಾನಕ್ಕೆ ಹೋದ್ರು, ಯಾವ ಪ್ರಾರ್ಥನೆಗೆ ಹೋದ್ರು, ಹೋದಾಗ ಸ್ವಲ್ಪ ಸಮಾಧಾನ, ವಾಪಸ್ ಬಂದ್ಮೇಲೆ ಅದೇ ರಾಗ, ಅದೇ ಹಾಡು. ಅದಕ್ಕೆ ನಮ್ಮನ್ನ ನೋಡಿ ಜನನೂ ನಂಬಲ್ಲ. ನೀವೇನ್ರಿ ಧ್ಯಾನಕ್ಕೆ ಹೋದಾಗ ಕೈ ತಟ್ತೀರಿ, ಕುಣಿತೀರಿ, ಏನೋ ಎಲ್ಲ ನಿಮಗೆ ಸಿಕ್ಕಿರೋ ಥರ ಮಾಡ್ತೀರಿ. ಇಲ್ಲಿ ಹೊರಗೆ ಬಂದಮೇಲೆ ಏನೇನೋ ಬೇಜಾರು ಮಾತಾಡ್ತೀರಾ, ಕೋಪ ಮಾಡ್ಕೊಳ್ತೀರಾ, ಟೆನ್ಷನಲ್ಲಿ ಇರ್ತೀರಾ, ಏನೋ ಸತ್ತೋದವ್ರ ಥರ ಇರ್ತೀರಾ ಅಂತ ಜನ ಹೇಳ್ತಾರೆ. ನೀವು ಯಾವುದೋ ನಾಟಕ ಮಾಡಿ ಬರ್ತಾ ಇದ್ದೀರಿ ಅಂತ ಅವ್ರು ಹೇಳ್ತಾರೆ. ಜನ ಹೇಳ್ತಾರೆ ನೀವೆಲ್ಲೋ ನಾಟಕಕ್ಕೆ ಹೋಗಿ ಬಂದಿದ್ದೀರಿ, ನೋಡ್ಲಿಕ್ಕಲ್ಲ ಮಾಡಲಿಕ್ಕೆ. ಯಾರನ್ನ ಹೇಳೋದು? ನಮ್ಮಂಥವ್ರನ್ನ, ಪ್ರೇಯರ್ ಗ್ರೂಪಲ್ಲಿ ಇರೋರನ್ನ. ಆಮೇಲೆ ಹೇಳೋದೇನು ಗೊತ್ತಾ, ನಿಮ್ಗಿಂತ ಅವರೇ ಪರವಾಗಿಲ್ಲ, ಚರ್ಚ್ಗೆ ಹೋಗಲ್ಲ, ಪ್ರೇಯರ್ ಗ್ರೂಪಲ್ಲೂ ಇಲ್ಲ, ಯಾವ ಪ್ರೇಯರ್ ಗ್ರೂಪಲ್ಲೂ ಇಲ್ಲ, ಯಾವ ಚರ್ಚಲ್ಲೂ ಇಲ್ಲ, ನೋಡಿ ನಿಮ್ಗಿಂತ ಅವರೇ ಎಷ್ಟೋ ಪರವಾಗಿಲ್ಲ. ಒಂದು ಲೆಕ್ಕದಲ್ಲಿ ಅದು ಕರೆಕ್ಟೇ. ಹಾಗಂತ ಹೇಳ್ಬಿಟ್ಟು ನಾಳೆಯಿಂದ ಬರ್ದೇ ಇರಬೇಡಿ. ಬರ್ದೇ ಇರಬೇಡಿ. ಇದು ಹೋರಾಟ, ಇದು ಅಷ್ಟು ಸುಲಭಕ್ಕೆ ಆಗೋದಲ್ಲ. ಹೋರಾಟ ಮಾಡಬೇಕು. ಈ ಸ್ವರ್ಗ ಸಾಮ್ರಾಜ್ಯ, ಕಳೆದ ಭಾನುವಾರ ಅಂತೋನಿ ಬ್ರದರ್ ಹೇಳ್ತಾ ಇದ್ದಾರಲ್ವಾ, ನೂಕು ನುಗ್ಗಲಿಗೆ ಒಳಗಾಗಿದೆ ಅಂತೆ. ಈಗ ಬಲಪ್ರಯೋಗ ಮಾಡಿ ಅದನ್ನು ತಗೋಬೇಕು. ನಾನು ಪಡ್ಕೋಬೇಕೀಗ, ಬಲಪ್ರಯೋಗ ಮಾಡ್ಬೇಕು. ಯಾರ ವಿರುದ್ಧ? ಸೈತಾನನ ಸುಳ್ಳಿನ ವಿರುದ್ಧ, ಅವಿಶ್ವಾಸದ ವಿರುದ್ಧ, ನನ್ನ ಶರೀರದ ಸ್ವಭಾವದ ವಿರುದ್ಧ, ಮೂಢನಂಬಿಕೆ ವಿರುದ್ಧ ಬಲಪ್ರಯೋಗ ಮಾಡಬೇಕು. ಬಲಪ್ರಯೋಗ ಮಾಡಿ ಅದನ್ನೆಲ್ಲ ತಳ್ಳಿ ಬೀಳಿಸಿ ಎತ್ಕೊಂಡು ಹಾಕಬೇಕು ಒಳಗಡೆ. ಇದು ಸುಮ್ಮನೆ ಪಾವನಾತ್ಮರೇ ಇಳಿದು ಬಾ ಸ್ವಾಮಿ ಅಂತ ತಕ್ಷಣ ಅಲ್ಲಿ ಶೀಟೆಲ್ಲ ಓಪನ್ ಮಾಡಿ ಹೀಗೆ ಇಳಿದು ಬರಲ್ಲ. ಅಥವಾ ಯಾರೋ ತಲೆ ಮೇಲೆ ಕೈ ಇಟ್ಟ ತಕ್ಷಣ ಟಚ್ ಅಂತ ಹೇಳಿದ ತಕ್ಷಣ ಹೋಲಿ ಸ್ಪಿರಿಟ್ ಇಳಿದು ಬರಲ್ಲ. ಮೊದಲು ಇಲ್ಲಿ ಟಚ್ ಆಗ್ಬೇಕು ಜೀಸಸ್. ಇಲ್ಲಿ ಶುಭ ಸಂದೇಶ ಟಚ್ ಆಗಬೇಕು, ದೇವರ ವಾಕ್ಯ ಟಚ್ ಆಗ್ಬೇಕು. ಇಲ್ಲಿ ಈ ಬಾಯಿ ಕತ್ತಿಗಿಂತಲೂ ಹರಿತವಾದ ದೇವರ ವಾಕ್ಯ ನಿನ್ನ ಹೃದಯದೊಳಗಡೆ ಟಚ್ ಆದರೆ ಆಮೇಲೆ ಹೋಲಿ ಸ್ಪಿರಿಟ್ ಬರ್ತಾರೆ ಒಳಗಡೆ ವಾಸ ಮಾಡಲಿಕ್ಕೆ. ವರ್ಡ್ ಶುಡ್ ಕಮ್ ಫಸ್ಟ್. ಮೊದಲು ವಾಕ್ಯ ಬರಬೇಕು. ವಾಕ್ಯ ಏನು ಮಾಡುತ್ತೆ ಗೊತ್ತಾ? ಇಟ್ ವಿಲ್ ಕ್ಲೆನ್ಸ್ ಯು, ಕ್ಲೀನ್ ಮಾಡುತ್ತೆ. ಅದಕ್ಕೆ ಫಸ್ಟ್ ಜೀಸಸ್ ಬಂದಿದ್ದು, ಅದಾದ್ಮೇಲೆ ಹೋಲಿ ಸ್ಪಿರಿಟ್ ಬಂದಿದ್ದು. ಫಸ್ಟ್ ಕೇಮ್ ದ ವರ್ಡ್ ಅಲ್ವಾ? ಫಸ್ಟೇ ಹೋಲಿ ಸ್ಪಿರಿಟ್ ಬಂದ್ಬಿಟ್ರ, ವಾಕ್ಯ ಬಂತು. ವಾಕ್ಯ ಏನು ಮಾಡ್ತು? ವಾಕ್ಯ ಎಲ್ಲ ಕ್ಲೀನ್ ಮಾಡ್ತು. ಅದಾದ್ಮೇಲೆ ಯೇಸು ಹೇಳಿದ್ರು, ನೌ ಐ ಆಮ್ ಗೋಯಿಂಗ್ ಬ್ಯಾಕ್, ಮೈ ವರ್ಕ್ ಈಸ್ ಓವರ್, ಕ್ಲೆನ್ಸಿಂಗ್ ಈಸ್ ಕಂಪ್ಲೀಟೆಡ್, ನೌ ಪ್ಲೇಸ್ ಈಸ್ ಎಂಪ್ಟಿ, something to be filled there, something holy to be filled there, so I will go and send the Holy Spirit. ಹೋದ್ರು. ಅವ್ರೇನ್ ಮಾಡಿದ್ರು? ಖಾಲಿದ ಜಾಗದಲ್ಲಿ ಏನಾದರೂ ಪರಿಶುದ್ಧವಾದದ್ದು ತುಂಬಿಸಲೇಬೇಕು ಅಂತ ಅವರು ಮೇಲಕ್ಕೆ ಹೋಗಿ, ಅವರೇ ಬಂದಿದ್ದು ಆದ್ರೆ ನಮ್ಗೆ ಅರ್ಥ ಆಗ್ಲಿಕ್ಕೆ ಅವ್ರು ಹೋಗಿ ಪರಿಶುದ್ಧನಾದ ಆತ್ಮರನ್ನ ಅವರ ಆತ್ಮರನ್ನ ಕಳಿಸಿಕೊಟ್ರು. ಯಾರೆಲ್ಲ ವಾಕ್ಯಕ್ಕೆ ಹೃದಯ ಕೊಟ್ಟರೋ ಅವರ ಹೃದಯದ ಒಳಗಡೆ ಎಲ್ಲ ಪರಿಶುದ್ಧಾತ್ಮರು ಬಂದರು. ಯಾರೆಲ್ಲ ವಾಕ್ಯಕ್ಕೆ ಕಿವಿ ಮಾತ್ರ ಕೊಟ್ಟರೋ ಪವಿತ್ರಾತ್ಮರು ಒಳಗಡೆ ಬರಲಿಲ್ಲ, ಮೇಲೆ ಹಾರಿ ಹೋದ್ರು. ಪಾರಿವಾಳ ಹಾರಿ ಹೋಯ್ತು ತಲೆ ಮೇಲೆ, ಬರಲಿಲ್ಲ. ಈ ಪರಿಶುದ್ಧಾತ್ಮರು ಒಳಗಡೆ ಬರ್ತಾರೆ. ಪಾರಿವಾಳದ ಒಂದು ನೇಚರ್ ಏನು ಗೊತ್ತಾ? ಗಲೀಜಿರೋ ಜಾಗದ ಒಳಗಡೆ ಪಾರಿವಾಳ ಹೋಗಲ್ಲ. ಪಾರಿವಾಳ ಸಾಕಿದವ್ರಿಗೆ ಗೊತ್ತು. ಒಳ್ಳೆ ಪಾರಿವಾಳ ಆದರೆ ಅದು ಗಲೀಜಿರೋ ಜಾಗದಲ್ಲಿ ಹೋಗೋದಿಲ್ಲ, ಗೊಬ್ಬರ ಗುಂಡಿ ಹತ್ರ ಹೋಗೋದಿಲ್ಲ, ಸಗಣಿ ಹತ್ರ ಹೋಗೋದಿಲ್ಲ, ಗಲೀಜ್ ಹತ್ರ ಹೋಗೋದಿಲ್ಲ, ಕೊಳ್ತಿರೋ ಜಾಗದಲ್ಲಿ ಹೋಗೋದಿಲ್ಲ. ಕಾಗೆ ಎಲ್ಲಿ ಬೇಕಾದ್ರೂ ಹೋಗುತ್ತೆ. ಕೆಲವರು ಕಾಗೆನ ಒಳಗಡೆ ಸೇರಿಸ್ಕೊಂಡು ಪವಿತ್ರಾತ್ಮರನ್ನ ಪಡ್ಕೊಂಡಿದ್ದೀವಿ ಅಂತ ತಿಳ್ಕೊಂಡು ಹೀಗೆ ಹಾರ್ತಾರೆ ಅಷ್ಟೇನೆ. ಅನ್ಯ ಭಾಷೆ ಹೇಳಿದ ತಕ್ಷಣ ಪವಿತ್ರಾತ್ಮರು ಬಂದಿದ್ದಾರೆ ಅಂತ ಅಲ್ಲ. ಒಳಗಡೆ ಕಾಗೆಯನ್ನು ಬರುತ್ತೆ, ಅನ್ಯ ಭಾಷೆ ಬಾಯಲ್ಲೂ ಬರುತ್ತೆ. ಅದಲ್ಲ, ನಿನ್ನ ಒರಿಜಿನಲ್ ಭಾಷೆಯಲ್ಲಿ ಚೇಂಜಸ್ ಇದೆಯಾ? ಹೆಂಡತಿ ಜೊತೆಗೆ ಮಾತಾಡುವಾಗ ಸಾಫ್ಟ್ನೆಸ್ ಇದೆಯಾ? ಗಂಡನ ಜೊತೆಗೆ ಮಾತಾಡುವಾಗ ಆ ಒಂದು ರೆಸ್ಪೆಕ್ಟ್ ಇದೆಯಾ? ಪೇರೆಂಟ್ಸ್ ಜೊತೆಗೆ ಮಕ್ಕಳು ನೀವು ಮಾತಾಡುವಾಗ ಒಂದು ದೀನತೆ ಇದೆಯಾ? ಹ್ಯೂಮಿಲಿಟಿ ಇದೆಯಾ? ಈ ಒರಿಜಿನಲ್ ಲ್ಯಾಂಗ್ವೇಜಸ್ ಅಲ್ಲಿ ಏನೂ ಚೇಂಜ್ ಇಲ್ಲ. ಚರ್ಚ್ ಒಳಗಡೆ ಪ್ರೇಯರ್ ಒಳಗಡೆ ಮಾತ್ರ ಶಲ ಬಲ 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 ಬರ 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 ಇದೋ ಬಂದ್ರು ಫೈರ್
ಅದು ಯಾವ ಫೈರ್ ಗೊತ್ತಿಲ್ಲ ಅಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಪರಿಶುದ್ಧಾತ್ಮರು ಅಶುದ್ಧವಾದ ಜಾಗದಲ್ಲಿ ಅವರು ಬರೋದಿಲ್ಲ. ಅಶುದ್ಧತೆ ಇರುವ ಜಾಗದಲ್ಲಿ ಪವಿತ್ರಾತ್ಮರು ಬರೋದಿಲ್ಲ. ನಿನ್ನ ಹೃದಯದಲ್ಲಿ ಅಶುದ್ಧತೆ ಇದೆ, ಅದರಿಂದ ಪರಿಶುದ್ಧಾತ್ಮರು ನಿನ್ನ ಒಳಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಇದು ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ಅದಕ್ಕೇನು ಮಾಡಿದ್ರು? ಅದಕ್ಕೆ ಯೇಸು ಮೊದಲು ಬಂದು ಎಲ್ಲ ಅಶುದ್ಧವಾದನ್ನ ತೆಗೆದು ಹಾಕಿದ್ರು. ಹೇಗೆ? ವಾಕ್ಯೋಪದೇಶದಿಂದ ಶುದ್ಧಿ ಮಾಡಿದ್ರು, ಪವಿತ್ರೀಕರಿಸಿದ್ರು. ವಾಕ್ಯೋಪದೇಶದಿಂದ ಎಫೆಸದ 5 ಹೇಳ್ತಾರಲ್ವಾ, ವಾಕ್ಯೋಪದೇಶದಿಂದಲೂ ಜಲಸ್ನಾನದಿಂದಲೂ ಅವರನ್ನ ಶುದ್ಧಿ ಮಾಡಿದರು ಅಂತ. ಈ ಕ್ಲೆನ್ಸ್ಡ್ ಬೈ ದ ವರ್ಡ್, ವಾಕ್ಯದ ಮುಖಾಂತರ, ವಾಕ್ಯ ಎಂಬ ಶುದ್ಧ ಜಲದ ಮುಖಾಂತರ ಅವರನ್ನ ಪವಿತ್ರೀಕರಿಸಿದ್ರು. ಜಾನ್ 15:3 ಹೇಳ್ತಾರೆ, ನಾನು ನಿಮ್ಮೊಡನೆ ಆಡಿದ ಮಾತುಗಳಿಂದ ನೀವು ಸವರಿದ ಕವಲುಗಳಂತೆ ಈಗ ಶುದ್ಧರಾಗಿದ್ದೀರಿ. ನೌ ಸ್ಪಿರಿಟ್ ಆಫ್ ಟ್ರೂತ್ ಇಸ್ ಗೋಯಿಂಗ್ ಟು ಕಮ್. ಯು ಆರ್ ಗೋಯಿಂಗ್ ಟು ರಿಸೀವ್ ದ ಸ್ಪಿರಿಟ್ ಆಫ್ ಟ್ರೂತ್ ನೌ. ನೀವೀಗ ಸತ್ಯ ಆತ್ಮನನ್ನ, ಪರಿಶುದ್ಧಾತ್ಮನನ್ನ ನೀವೀಗ ಸ್ವೀಕಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ಏಕೆಂದರೆ ಐ ಹ್ಯಾವ್ ಕ್ಲೆನ್ಸ್ಡ್ ಯು, ಐ ಹ್ಯಾವ್ ಮೇಡ್ ಯು ಕ್ಲೀನ್. ನಾನು ಕ್ಲೀನ್ ಮಾಡಿದ್ದೇನೆ ನಿನ್ನನ್ನ. ಹೇಗೆ? ವರ್ಡ್ ಕ್ಲೆನ್ಸಸ್. ವಾಕ್ಯ ಕ್ಲೀನ್ ಮಾಡುತ್ತೆ. ಸೊ ನೀವು ವಾಕ್ಯದ ಮುಂದೆ ಬಂದು ಕೂತ್ಕೊಳ್ಳಿ. ನೀವೇನು ಮಾಡಬೇಡಿ, ಓಕೆ? ಓಡ್ ಹೋಗ್ಬೇಡಿ, ಏನು ಮಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ವಾಕ್ಯ ನಿಮ್ಮನ್ನ ಕ್ಲೀನ್ ಮಾಡುತ್ತೆ. ವಾಕ್ಯದಿಂದ ಯಾರೆಲ್ಲ ಕ್ಲೀನ್ ಆಗ್ತಿರೋ, ಈ ಕ್ಲೀನ್ ಇರುವ ಜಾಗನ ದೇವರು ಸುಮ್ಮನೆ ಬಿಡೋದಿಲ್ಲ. God will fill that gap, that place with His Holy Spirit. ವಾಕ್ಯದಿಂದ ಶುದ್ಧೀಕರಿಸಿದ ನಿನ್ನ ಹೃದಯದಲ್ಲಿ ದೇವರು ಪರಿಶುದ್ಧಾತ್ಮರನ್ನ ನೀಡ್ತಾರೆ. ಹೋಲಿ ಸ್ಪಿರಿಟ್ ವಿಲ್ ಕಮ್ ಅಂಡ್ ಡ್ವೆಲ್ ಇನ್ ಯು. ಪರಿಶುದ್ಧಾತ್ಮರು ಬಂದು ನಿನ್ನ ಒಳಗೆ ವಾಸವಾಗ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ಆಗ ನಾವೇನಾಗ್ತೀವಿ? ದೆನ್ ವಿ ವಿಲ್ ಬಿಕಮ್ ದ ಹೋಲಿ ಟೆಂಪಲ್ ಆಫ್ ಗಾಡ್. ಜೀವಂತ ಪರಿಶುದ್ಧ ದೇವರ ಮಂದಿರಗಳಾಗ್ತೀವಿ, ದೇವರ ಆಲಯಗಳಾಗ್ತೀವಿ. ಯು ವಿಲ್ ಬಿಕಮ್ ಮೂವಿಂಗ್ ಟಬರ್ನಾಕಲ್. ನೀನು ಚಲಿಸುವ ಒಂದು ಒಡಂಬಡಿಕೆಯ ಪೆಟ್ಟಿಗೆ ಆಗ್ತೀಯಾ. ಯು ವಿಲ್ ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ದ ಕಿಂಗ್ಡಮ್ ಆಫ್ ಗಾಡ್. ನೀನು ದೇವರ ರಾಜ್ಯವನ್ನು ಅನುಭವಿಸಲಿಕ್ಕೆ ಪ್ರಾರಂಭಿಸ್ತೀಯಾ. ಒಂದೇ ಸಾರಿ 100% ಅಂತ ನಾನು ಹೇಳೋದಿಲ್ಲ, ಬಟ್ ಯು ಆರ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಕಿಂಗ್ಡಮ್ ಆಫ್ ಗಾಡ್ ನಾಟ್ ಆಫ್ಟರ್ ಡೆತ್. ವೈಲ್ ಯು ಆರ್ ಅಲೈವ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಕಿಂಗ್ಡಮ್, ದ ರೈಚಿಯಸ್ನೆಸ್ ಆಫ್ ಗಾಡ್. ದಿನದಿಂದ ದಿನಕ್ಕೆ ಆಸೆ ಹೆಚ್ಚಾಗುತ್ತೆ. ಇನ್ನೂ ಹೋಲಿ ಆಗಬೇಕು, ಇನ್ನೂ ಪರಿಶುದ್ಧನಾಗಬೇಕು, ಇನ್ನೂ ಪರಿಶುದ್ಧಳಾಗಬೇಕು, ಇನ್ನೂ ನಾನು ಪರಿಶುದ್ಧನಾಗಬೇಕು, ಇನ್ನೂ ಪರಿಶುದ್ಧಳಾಗಬೇಕು. ಪರಿಶುದ್ಧತೆಯ ಬಗ್ಗೆ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ನಿನ್ನೊಳಗಡೆ ಪರಿಶುದ್ಧಾತ್ಮರಿಲ್ಲದೆ ಇದ್ರೆ ಬರೀ ತಿನ್ನಬೇಕು, ಕುಡಿಬೇಕು, ಮಜಾ ಮಾಡಬೇಕು, ಇಷ್ಟ ಬಂದಿದ್ದೆಲ್ಲ ನೋಡಬೇಕು, ದುಡಿಬೇಕು, ಭಾನುವಾರ ಮಾತ್ರ ಮಿಸ್ ಮಾಡದೆ ಚರ್ಚಿಗೆ ಬರಲೇಬೇಕು, ಇಷ್ಟೇ ಬಿಟ್ರೆ ಬೇರೆ ಯಾವ ಆಸಕ್ತಿನೂ ಇರೋದಿಲ್ಲ. ಅದು ಯಾವುದು ಪ್ರಯೋಜನ ಇಲ್ಲ. ಆದರೆ ಪರಿಶುದ್ಧಾತ್ಮರು ಬಂದ ಮೇಲೆ ನಿನ್ನೊಳಗಡೆ ಆಸೆ ಚೇಂಜ್ ಆಗುತ್ತೆ. ಥಾಟ್ಸ್ ವಿಲ್ ಚೇಂಜ್, ಯುವರ್ ಥಿಂಕಿಂಗ್ ಪ್ಯಾಟರ್ನ್ ವಿಲ್ ಚೇಂಜ್, ಹೇಟ್ರೆಡ್ ವಿಲ್ ಗೋ, jealous will go, lust will go away from your heart. ದುರಿಚ್ಛೆಗಳು ಬಿಟ್ಟು ಹೋಗ್ತದೆ, ದ್ವೇಷಗಳು ಬಿಟ್ಟು ಹೋಗ್ತದೆ. ಫಿಯರ್ ವಿಲ್ ಗೋ ಅವೇ, ಭಯ ಬಿಟ್ಟು ಹೋಗ್ತದೆ. ಟೆನ್ಷನ್ ವಿಲ್ ಗೋ ಅವೇ, ಹೋಪ್ ವಿಲ್ ಫಾರ್ಮ್. ಇನ್ನು ಒಳಗಡೆ ನಿರೀಕ್ಷೆ ಫಾರ್ಮ್ ಆಗುತ್ತೆ. ವಿತ್ ದ್ಯಾಟ್ ಯು ವಿಲ್ ಲಿವ್ ಇನ್ ಬೋಲ್ಡ್ನೆಸ್. ನೀನು ಧೈರ್ಯದಲ್ಲಿ ಬದುಕ್ತೀಯ. ಯೇಸು ಕ್ರಿಸ್ತರನ್ನ ಪ್ರಕಟಣಾ ಪುಸ್ತಕ ಹೇಳೋದು ಯೂದಾ ಕುಲದ ಸಿಂಹ ಅಲ್ವಾ? ಲಯನ್ ಆಫ್ ಜೂಡಾ ಅಲ್ವಾ? ಲಯನ್ ಆಫ್ ಜೂಡಾ, ದ ಟ್ರೈಬ್ ಆಫ್ ಜೂಡಾ. ಯೂದಾ ಕುಲದ ಸಿಂಹ. ಸಿಂಹ ಹೇಗಿರುತ್ತೆ? ಸಿಂಹ ಹೇಗಿರುತ್ತೆ? ಕಾಡಲ್ಲಿರೋ ಸಿಂಹ ಹೇಗಿರುತ್ತೆ? ಇಲಿ ಮರಿ ತರ ಇರುತ್ತಾ? ಯಾವ ತರ ಇರುತ್ತೆ? ಬೆಕ್ಕಿನ ಮರಿ ತರ ಇರುತ್ತಾ? ಸಿಂಹವಾಗಿ ಗರ್ಜಿಸ್ತಾ ಇರುತ್ತೆ ಅಲ್ವಾ? ಸಿಂಹಕ್ಕೆ ಭಯ ಇದೆಯಾ? ಸಿಂಹಕ್ಕೆ ಎಲ್ಲ ಭಯ ಪಡುತ್ತೆ. ಈಗ ಆ ಸಿಂಹ ಅದೇ ಯೇಸು, ಅಥವಾ ಪರಿಶುದ್ಧಾತ್ಮ ಆತ್ಮಸ್ವರೂಪಿಯಾದ ಯೇಸು, ಹೋಪ್ ಆಫ್ ಗ್ಲೋರಿ ಈಸ್ ಲಿವಿಂಗ್ ಇನ್ ಯು. ನೀನು ಒಳಗಡೆ ಜೀವಿಸ್ತಾ ಇದ್ದಾರೆ. ನೀನು ಹೇಗೆ ಬದುಕ್ತಾ ಇದೆಯಾ? ಸಿಂಹ ತರ ಧೈರ್ಯವಾಗಿ ಬದುಕ್ತಾ ಇದೆಯಾ, ಅಥವಾ
ಈ ಇಲಿಮರಿ ಥರ ಹೆದರ್ಕೊಂಡು ಬಿಲ್ಲದ ಒಳಗಡೆ ಸೇರ್ಕೊಳ್ತಾ ಇದೆಯಾ? ಅಯ್ಯೋ ಯಾರೋ ಮಾಡಿಸಿಟ್ಬಿಟ್ಟಿದ್ದಾರೆ ಬ್ರದರ್, ಯಾರಾದರೂ ಏನಾದರೂ ಮಾಡಿಬಿಟ್ರೆ, ಯಾರಾದರೂ ಏನಾದರೂ ಹೊಡೆದ್ಬಿಟ್ರೆ, ತಳ್ಳಿಬಿಟ್ರೆ, ಏನಾದರೂ ನಮ್ಮ ಬಗ್ಗೆ ಹಾಗೆ ಮಾಡಿಬಿಟ್ರೆ, ಹೀಗೆ ಮಾಡಿಬಿಟ್ರೆ, ಏನಾದರೂ ಆಗ್ಬಿಟ್ರೆ, ಯಾವುದಕ್ಕೆ ಭಯ? ಯಾರಿಗೆ? ಪಾಪ ನಿನ್ನೊಳಗಡೆ ಇದ್ದರೆ ನಿನಗೆ ಭಯ ಇರುತ್ತೆ. ಇಫ್ ದರ್ ಇಸ್ ಸಿನ್ ಇನ್ ಯು, ದ್ಯಾಟ್ ವಿಲ್ ಮೇಕ್ ಯು ಫಿಯರ್. But if Holy Spirit is in you, that will make you to fear the Lord. If you do not have the Holy Spirit and sin is in you, that will make you afraid of this world and people of this world. If you have the Holy Spirit in you, you will walk in the fear of the Lord. ನಿನ್ನೊಳಗಡೆ ಪಾಪ ಇದ್ದಾಗ ಲೋಕಕ್ಕೆ ಭಯಪಡ್ತೀಯ, ಮನುಷ್ಯರಿಗೆ ಹೆದರ್ತೀಯ, ಪಿಶಾಚಿಗೂ ಹೆದರ್ತೀಯ. ಆದರೆ ನಿನ್ನೊಳಗಡೆ ಯೇಸುವಿನ ಆತ್ಮ ಇದ್ದಾಗ ದೈವ ಭಯದಲ್ಲಿ ಬದುಕ್ತೀಯ, ದೇವರಿಗೆ ಭಯಪಟ್ಟು ಬದುಕ್ತೀಯ. ಆದರೆ ಇವತ್ತು ನಮ್ಮಲ್ಲಿ ಏನು ಕಾಣ್ತಾ ಇದೆ? ಬರೀ ಮನುಷ್ಯರಿಗೆ, ಲೋಕಕ್ಕೆ ಹೆದರ್ಕೊಂಡು ಹಲ್ಲೆಲೂಯಾ ಅಂತ ಹೇಳ್ಕೊಂಡು ಬದುಕ್ತಾ ಇದೀವಿ. ಹೇಳೋದು ಹಲ್ಲೆಲೂಯಾನೇ, ಪ್ರೈಸ್ ದಿ ಲಾರ್ಡ್, ಆದರೆ ಭಯ ಬಿಟ್ಟು ಹೋಗ್ತಾ ಇಲ್ಲ. ಯಾರಿಗೆ ಭಯ? ಮನುಷ್ಯರಿಗೆ. ಯಾಕೆ? ನೀನೇನು ಕಳ್ತನ ಮಾಡಿದ್ಯಾ ಭಯ ಪಡೋಕ್ಕೆ? ಕಳ್ಳರೆ ಭಯ ಇಲ್ಲದೆ ಬದುಕ್ತಾ ಇದಾರೆ ಅಂತೆ, ಅದು ಬೇರೆ ಥರ ಬಿಡಿ. ದೈವ ಭಯನೂ ಇಲ್ಲ, ಮನುಷ್ಯರ ಭಯನೂ ಇಲ್ಲ. ಮನಸ್ಸಾಕ್ಷಿನೂ ಸತ್ತೋಗಿದೆ, ಎಲ್ಲ ಸತ್ತೋದ್ಮೇಲೆ ಮತ್ತೆ ಯಾರಿಗೂ ಹೆದರೋದಿಲ್ಲ, ಅದು ಇನ್ನೊಂದು ಕ್ಯಾಟಗರಿ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯೋಚನೆ ಮಾಡಿ ನೋಡಬೇಕು, ಆಸ್ ಕ್ರಿಶ್ಚಿಯನ್ಸ್, ವೇರ್ ಆಮ್ ಐ ಟುಡೇ? ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ನಾನಿವತ್ತು ಎಲ್ಲಿದ್ದೀನಿ? ಈ ನಿರೀಕ್ಷೆ ಇದೆಯಾ ನನ್ನಲ್ಲಿ? ನಿಜವಾಗ್ಲೂ ನಿರೀಕ್ಷೆ ಇದೆಯಾ? ವಿ ನೀಡ್ ಟು ಹಿಯರ್ ದ ಗಾಸ್ಪಲ್. ನಾವು ಶುಭ ಸಂದೇಶ ಆಲಿಸಬೇಕು. ನಿಜವಾದ ಶುಭ ಸಂದೇಶ ಬೈಬಲ್ ಹೇಳುತ್ತೆ. ರೋಮ 1:16, ರೋಮನರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಾಕ್ಯ. ವಾಟ್ ಈಸ್ ಟ್ರೂ ಗಾಸ್ಪಲ್? ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವವನೇ ಅಲ್ಲ, ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ ವಿಶ್ವಾಸಿಸುವ ಪ್ರತಿಯೊಬ್ಬನಿಗೂ ಈ ಶುಭ ಸಂದೇಶವು ಏನು ತರುವ? ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ. ಹಲ್ಲೆಲೂಯಾ ಹೇಳಿ, ಶುಭ ಸಂದೇಶ ದೇವರ ಶಕ್ತಿಯಾಗಿದೆ. ಗಾಸ್ಪಲ್ ಈಸ್ ದ ಪವರ್ ಆಫ್ ಗಾಡ್ unto salvation. Hallelujah. Hallelujah. ನೀವು ಗಾಸ್ಪಲ್ ಕೇಳಿದ್ರಿ ಅಂದ್ರೆ ಯು ಆರ್ ಸೇವ್ಡ್ ಅಂತಾನೆ ಅರ್ಥ. ನೋ ಗಾಸ್ಪಲ್, ನೋ ಸಾಲ್ವೇಷನ್. ಶುಭ ಸಂದೇಶ ಇಲ್ವಾ, ರಕ್ಷಣೆ ಇಲ್ಲ ಅಷ್ಟೇ. ಬಿಕಾಸ್ ಗಾಸ್ಪಲ್ ಈಸ್ ದ ಪವರ್ ಆಫ್ ಗಾಡ್ unto salvation for everyone who believes. ವಿಶ್ವಾಸ ಇಡುವ, ಯಾವುದರಲ್ಲಿ? ಏನು ವಿಶ್ವಾಸ ಇಡುವ? ಶುಭ ಸಂದೇಶವನ್ನು ಆಲಿಸಿ ದೇವರಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೂ ನಿತ್ಯ ಜೀವ ಇದೆ, ರಕ್ಷಣೆ ಇದೆ, ಪಾಪ ಪರಿಹಾರ ಇದೆ, ಹೊಸ ಜೀವನ ಇದೆ. ಯು ವಿಲ್ ಹ್ಯಾವ್ ದ ಹೋಪ್ ಆಫ್ ಗ್ಲೋರಿ ಇನ್ ಯು. ಯು ವಿಲ್ ಶ್ಯೂರ್ಲಿ ಹ್ಯಾವ್ ದ ಹೋಪ್ ಆಫ್ ಗ್ಲೋರಿ ಇನ್ ಯು. ನಿನ್ನೊಳಗಡೆ ಮುಂದಿನ ಮಹಿಮೆಯ ನಿರೀಕ್ಷೆ ಆಧಾರವಾಗಿರುವ ಕ್ರಿಸ್ತ ಯೇಸು ಜೀವಿಸ್ತಾ ಇರೋದಾದ್ರೆ, ಸಹೋದರನೇ ಸಹೋದರಿಯೇ, ಅಳಿದು ಹೋಗುವ ಈ ಲೋಕದ ವಿಷಯದಲ್ಲಿ, ಲೋಕದ ಯಾವುದೋ ಒಂದು ಕಾರ್ಯದಲ್ಲಿ ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ನೀನು ಯಾಕೆ ಕೊರಗ್ತೀಯ? ನೀನು ಯಾಕೆ ಒದ್ದಾಡ್ತೀಯ? ನೀನು ಯಾಕೆ ಸಿಕ್ಕಾಕೊಳ್ತೀಯ? ಈಗ ಪ್ರಶ್ನೆ ಕೆಲವ್ರದ್ದೇನು ಅಂದ್ರೆ, ಸಿಕ್ಕಾಕೊಂಡು ಬಿಟ್ಟಿದೀವಲ್ಲ, ಈಗೇನು ಮಾಡೋದು? ಈಗ ಹೇಗೆ ಹೊರಗೆ ಬರೋದು? ಸಿಕ್ಕಿ ಹಾಕ್ಕೊಂಡವರಿಗೂ ಹಾಕಿಕೊಳ್ಳದೆ ಇರೋರಿಗೂ ಒಂದೇ ಉತ್ತರ, ಶುಭ ಸಂದೇಶವನ್ನು ಆಲಿಸು, ಪಾಪಕ್ಕೆ ಪಶ್ಚಾತ್ತಾಪ ಪಡು, ದೇವರ ಕಡೆಗೆ ತಿರುಗು, ಪವಿತ್ರಾತ್ಮನನ್ನು ಸ್ವೀಕಾರ ಮಾಡು. ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಯು ಕ್ಯಾನ್ ಓವರ್ಕಮ್ ಆಲ್ ದ ಪ್ರಾಬ್ಲಮ್ಸ್. ಗಾಡ್ ವಿಲ್ ಗೈಡ್ ಯು. ಹೋಲಿ ಸ್ಪಿರಿಟ್ ವಿಲ್ ಬಿಕಮ್ ಯುವರ್ ಗೈಡ್. ಪರಿಶುದ್ಧಾತ್ಮರನ್ನ ಗೈಡ್ ಮಾಡ್ತಾರೆ. ಸಿಕ್ಕಾಕೊಂಡಿರೋದ್ರಿಂದ ಹೇಗೆ ಹೊರಗೆ ಬರಬೇಕು ಅಂತ. ಗಾಡ್ ವಿಲ್ ಟೀಚ್ ಯು ಹೌ ಟು ಕಮ್ ಔಟ್ ಆಫ್ ಯುವರ್ ಪ್ರಾಬ್ಲಮ್ಸ್. ಅದಲ್ಲದೆ ಸಿಕ್ಕಾಕೊಳ್ಳೋದಕ್ಕಿಂತ ಮೊದಲೇ, ಒದ್ದಾಡೋದಕ್ಕಿಂತ ಮೊದಲೇ ನಮಗೆ ಇದು ಶುಭ ಸಂದೇಶ ಗೊತ್ತಾಗಿದ್ದಿದ್ರೆ ಸಿಕ್ಕಾಕೊಳ್ತಿರ್ಲಿಲ್ಲ. ಓಕೆ, ಈಗ ಗೊತ್ತಾಗಿದೆಯಲ್ವಾ?
ನೋಡಿ, there is nothing impossible for the gospel. That is, there is nothing impossible for God. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹೇಳಿ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಾಲೆಲೂಯಾ. ನೋಡಿ, ದೇವರು ಸರಿ ಇದ್ದವ್ರನ್ನ ಸರಿ ಮಾಡ್ಲಿಕ್ಕೆ ಅಲ್ಲ ಬಂದಿದ್ದು, ಕೆಟ್ಟು ಹೋಗಿದ್ದನ್ನ ಸರಿ ಮಾಡ್ಲಿಕ್ಕೆ ಬಂದಿರೋದು, ಹಾಳಾಗಿದ್ದನ್ನ ಸರಿ ಮಾಡ್ಲಿಕ್ಕೆ ಬಂದಿರೋದು. ನಿಮ್ ಜೀವನ ಏನಾದ್ರೂ ಪೂರ್ತಿ ಕೆಟ್ಟು ಹೋಗ್ಬಿಟ್ಟಿದೆ ಅಂತ ನಿಮ್ಗೆ ಅನ್ಸಿದ್ರೆ, ಡೋಂಟ್ ವರಿ, ಬಿಲೀವ್, ವಿಶ್ವಾಸ ಇಡಿ. ಕೆಟ್ಟು ಹೋಗಿದ್ದನ್ನ ಸರಿಪಡಿಸಲಿಕ್ಕೆ ಬಂದಿರುವ ಯೇಸು ಕ್ರಿಸ್ತರು ನಿನ್ನೆ ಇದ್ದ ಹಾಗೆ ಇವತ್ತು ಇನ್ನು ಮುಂದಕ್ಕೂ ಜೀವಿಸ್ತಾ ಇದ್ದಾರೆ. ಅಂಡ್ ಆಲ್ ಥಿಂಗ್ಸ್ ಆರ್ ಪಾಸಿಬಲ್ ಫಾರ್ ಮೈ ಗಾಡ್, ಮೈ ಲಾರ್ಡ್ ಜೀಸಸ್ ಕ್ರೈಸ್ಟ್, ಇಫ್ ಯು ಬಿಲೀವ್. ಸತ್ತು 4 ದಿನ ಆಗಿ ಸಮಾಧಿಯಲ್ಲೇ ಕೊಳೆತು ಹೋದ ಲಾಜರ, ಆ ಶವ ಶರೀರ, ಕೊಳೆತು ಹೋದ ದುರ್ಗಂಧ ಬೀಸುತ್ತಿರುವ ಶವ ಶರೀರ, ನೋ ಎಕ್ಸ್ಪೆಕ್ಟೇಷನ್, ಯಾವುದೇ ಒಂದು ನಿರೀಕ್ಷೆ ಇಲ್ಲ ವಾಪಸ್ ಸರಿ ಆಗುತ್ತೆ ಅಂತ. ಯೇಸು ಹೇಳ್ತಾರೆ, ಓಪನ್ ಮಾಡು, ತೆಗಿ ಕಲ್ಲನ್ನ. ತೆಗೆದ್ರು. ಲಾಜರನೇ ಹೊರಗೆ ಬಾ, ಕರೆದ್ರು. ಅದರ ಅರ್ಥ ಏನು ಗೊತ್ತಾ? ಥ್ರೂ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಮುಖಾಂತರ ದೇವರಿಗೆ ನಿನ್ನ ಜೀವನ ಎಷ್ಟೇ ಕೆಟ್ಟು ಹೋಗಿದ್ರು ಅದನ್ನ ಕಟ್ಟಿ ಸರಿಪಡಿಸ್ಲಿಕ್ಕಾಗತ್ತೆ, ಅದನ್ನ ವಾಪಸ್ ರಿಪೇರಿ ಮಾಡ್ಲಿಕ್ಕಾಗುತ್ತೆ. ಥ್ರೂ ದ ವರ್ಡ್ ಆಫ್ ಗಾಡ್ ಯು ಕ್ಯಾನ್ ಬಿ ರಿಪೇರ್ಡ್. ಆದ್ರೆ ನೀನು ಓಪನ್ ಮಾಡಿ ಕೊಡ್ಬೇಕು, ಸಮಾಧಿ ಕಲ್ಲನ್ನು ಸರಿಸ್ಬೇಕು. ನೀನು ಸರಿಸ್ಕೊಡೋದಾದ್ರೆ ಕೆಲಸ ಮಾಡ್ತಾರೆ ಅವರು, ನಿನ್ ಕೈಲಿ ಆಗಲ್ಲ. ಕೊಳತು ಹೋಗಿರೋ ಲಾಜರ್ನ ವಾಪಸ್ ತರಲಿಕ್ಕೆ ಯಾರಿಗೂ ಆಗೋದಿಲ್ಲ, ಯಾವ ಸೈಂಟಿಸ್ಟ್ಗೂ ಆಗೋದಿಲ್ಲ, ಯಾವ ಡಾಕ್ಟರ್ಸ್ಗೂ ಆಗೋದಿಲ್ಲ, ಯಾವ ಮಾಟ ಮಂತ್ರ ಮಾಡೋನಿಗೂ ಆಗೋದಿಲ್ಲ. ಕೊಳತು ಹೋಗಿದ್ದ ಲಾಜರ್ನ ದೇಹವನ್ನು ಮತ್ತೆ ಜೀವ ತುಂಬಿಸಿ ವಾಪಸ್ ಕರ್ಕೊಂಡು ಬರಲಿಕ್ಕೆ ಅದು ಒಬ್ಬರಿಗೆ ಮಾತ್ರ ಆಗುತ್ತೆ. ಯಾರಿಗಾಗತ್ತೆ? ನಿಜವಾದ ಸೃಷ್ಟಿಕರ್ತನಾದ ದೇವರಿಗೆ ಮಾತ್ರ ಮತ್ತೆ ಸರಿ ಮಾಡಿ ವಾಪಸ್ ತರಲಿಕ್ಕೆ ಆಗುತ್ತೆ. ಅಂಡ್ ಜೀಸಸ್ ಪ್ರೂವ್ಡ್ ದಟ್ ಹಿ ಇಸ್ ದ ಕ್ರಿಯೇಟರ್ ಆಫ್ ಲಾಜರಸ್. He is the creator of the universe. He is the creator God. He is the son of living God. He is the Messiah. He is the savior of the world. He is the son of man. He himself is God. He is God and man. He proved it. Yesu prove ಮಾಡಿ ತೋರಿಸಿದ್ರು. ಸತ್ತವ್ರನ್ನ ಬದುಕಿಸಿದ್ದಲ್ಲ, ಕೊಳೆತು ಹೋಗಿದ್ದನ್ನ ಮತ್ತೆ ಜೋಡಿಸಿ ವಾಪಸ್ ಒರಿಜಿನಲ್ ರೂಪಕ್ಕೆ ವಾಪಸ್ ಕರ್ಕೊಂಡು ಬಂದಿತ್ತು. ಓನ್ಲಿ ಗಾಡ್ ಕ್ಯಾನ್ ಡೂ ದಟ್. Jesus is God. ಅವರು ದೇವರು. He can do all things. If you believe in God, you will see the glory of God. ನೀವು ದೇವರ ಮಹಿಮೆಯನ್ನು ನೋಡ್ತೀರಿ. ಆದರೆ ಮೊದಲು ನಮ್ಮ ಹೃದಯ ವಾಕ್ಯಕ್ಕೆ ಕೊಡಬೇಕು. First we have to give our hearts for the word of God. ಅದಾದ ನಂತರ ನಾವೇನಾಗುತ್ತೆ? ಕ್ಲೀನ್ ಆಗ್ತೀವಿ. ವಾಕ್ಯ ಕ್ಲೀನ್ ಮಾಡುತ್ತೆ. ಕ್ಲೀನ್ ಮಾಡಿ ಪರಿಶುದ್ಧಾತ್ಮರನ್ನ ತುಂಬಿಸ್ತಾರೆ. ಪರಿಶುದ್ಧಾತ್ಮರು ಬಂದ್ಮೇಲೆ ಅವ್ರು ನಿಮ್ಮನ್ನ ಗೈಡ್ ಮಾಡ್ತಾರೆ. ನೀವು ಹೋಗ್ತಾ ಇದ್ರೆ ಸಾಕು, ಬಾಕಿ ಕೆಲಸ ಎಲ್ಲ ಆಗುತ್ತೆ. ನಿಮ್ಮಿಂದ ಆಗದೆ ಇರೋದು ದೇವರು ಮಾಡ್ತಾರೆ ನಿಮ್ಮ ಮುಖಾಂತರ. ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ಶಕ್ತಿಯಿಂದ. ಸಾಧಾರಣ ಅಂತ ತಿಳ್ಕೋಬೇಡಿ. ಪೇತ್ರನಿಗೆ ಬರೀ ಮೀನು ಹಿಡಿಯೋದು ಮಾತ್ರ ಗೊತ್ತಿತ್ತು. ಆದರೆ ಪರಿಶುದ್ಧಾತ್ಮರಿಗೆ ಹೃದಯವನ್ನು ಬಿಟ್ಟುಕೊಟ್ಟಾಗ ಒಂದೇ ಶಾಟ್ಗೆ 3,000 ಮನುಷ್ಯರನ್ನ ಹಿಡಿದ ಪೇತ್ರ. ಅದು ಸಾಧಾರಣ ಮನುಷ್ಯರಲ್ಲ, ಬೇರೆ ಬೇರೆ ವೆರೈಟಿ ಲ್ಯಾಂಗ್ವೇಜ್ ಪೀಪಲ್. ಇಲ್ಲಿ ಒಂದು ಲ್ಯಾಂಗ್ವೇಜ್ ಅವ್ರನ್ನ ಒಟ್ಟಿಗೆ ಹಾಕಿ ಪ್ರಾರ್ಥನೆಯಲ್ಲಿ ಸೇರಿಸೋದೇ ದೊಡ್ಡ ಕಷ್ಟ. ನಾವೆಲ್ಲರೂ ಒಂದೇ ಅಂತ ಹೇಳ್ತೀವಿ, ಕಥೋಲಿಕರೆಲ್ಲರೂ ಒಂದೇ ಅಂತ. ಎಲ್ಲ ಲ್ಯಾಂಗ್ವೇಜ್ ಅವರು ಒಟ್ಟಿಗೆ ಬಂದೊಂದು ದೇವ್ರನ್ನ ಆರಾಧನೆ ಮಾಡಿ ನೋಡೋಣ, ಬರಲ್ಲ. ಕೊಂಕಣಿಯವ್ರಿಗೊಂದು ಚರ್ಚ್ ಬೇಕು, ಅವ್ರು ಕಚ್ಚಾಡ್ತಾರೆ. ಮಲಯಾಳಿಸ್ಗೊಂದು ಚರ್ಚ್ ಬೇಕು, ಅವ್ರು ಕಚ್ಚಾಡ್ತಾರೆ. ಇಂಗ್ಲೀಷ್ ಅವ್ರಿಗೊಂದು ಬೇಕು, ಅವ್ರು ಕಚ್ಚಾಡ್ತಾರೆ. ತಮಿಳ್ ಅವ್ರಿಗೆ ಇನ್ನೊಂದು ಬೇಕು, ಅವ್ರು ಕಚ್ಚಾಡ್ತಾರೆ. ಕನ್ನಡದವ್ರಿಗೆ ಇನ್ನೊಂದು ಬೇಕು, ಅವ್ರು ಕಚ್ಚಾಡ್ತಾರೆ. ಕಚ್ಚಾಟವೋ ಕಚ್ಚಾಟ. ಮತ್ತೆ ನಾವು ಒಂದೇ ಸಭೆ, ಒಂದೇ ದೇವರು, ಒಂದೇ ನಿರೀಕ್ಷೆ, ಒಂದೇ ಅಪ್ಪ ಎಲ್ಲ ಹೇಳ್ಕೊಳ್ತೀವಿ. ನಾಟಕ ಕಂಪನಿ, ಮೊದಲು ನಾಟಕ ಕಂಪನಿ ನಿಲ್ಲಿಸಿ. ನಿಮ್ಮನ್ನ ಒಂದು ಸೇರಿಸೋದು ಸಂಪ್ರದಾಯಗಳಲ್ಲ, ಪರಿಶುದ್ಧಾತ್ಮರು. ಪರಿಶುದ್ಧಾತ್ಮನಿಂದ ನೀನು ಒಂದಾದ್ರೆ ನಿನ್ನಲ್ಲಿ
ಇವನು ತಮಿಳು, ಇವನು ಇಂಗ್ಲೀಷು, ಇವನು ಮಲಯಾಳಿ, ಇವನು ಕೊಂಕಣಿ, ಇವನು ಆ ಕನ್ನಡದವನು, ಉತ್ತರ ಕನ್ನಡದವನು, ಇವನು ದಕ್ಷಿಣ ಕನ್ನಡದವನು, ಪಾಕಿಸ್ತಾನದವನು, ಇವನು ಹೊರದೇಶದವನು, ಇವನು ಇಂಡಿಯಾದವನು, ಇವನು ಕರ್ನಾಟಕದವನು, ತಮಿಳ್ನಾಡವನು, ಇದು ಬರಲ್ಲ. ಇದು ನಿನ್ನ ಒಳಗಡೆ ಬರ್ತಾ ಇದೆ ಅಂದರೆ ಯು ಬಿಲಾಂಗ್ ಟು ದಿಸ್ ವರ್ಲ್ಡ್, ಯು ಆರ್ ನಾಟ್ ಆಫ್ ದ್ಯಾಟ್ ವರ್ಲ್ಡ್, ಯು ಆರ್ ನಾಟ್ ದ ಸಿಟಿಸನ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ನೀನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ಆಗಿಲ್ಲ. ಯು ನೀಡ್ ಟು ರಿಪೆಂಟ್, ಯು ನೀಡ್ ಟು ಹಿಯರ್ ದ ಗಾಸ್ಪಲ್ ಅಂಡ್ ರಿಪೆಂಟ್ ಅಂಡ್ ರಿಸೀವ್ ದ ಹೋಲಿ ಸ್ಪಿರಿಟ್ ಅಂಡ್ ಕಮ್ ಬ್ಯಾಕ್ ಟು ಗಾಡ್. ಪಾರ್ಶಿಯಾಲಿಟಿ is not the work of the Holy Spirit. Bringing division is the work of devil, evil spirit. Holy Spirit is called spirit of unity. ಪವಿತ್ರಾತ್ಮರು ಐಕ್ಯತೆಯನ್ನು ತರುವ ಆತ್ಮರು. ದುರಾತ್ಮ ಒಡಕುಂಟು ಮಾಡುವ ಆತ್ಮ. ಇವತ್ತು ಸಭೆಗಳಲ್ಲಿ, ಚರ್ಚಸ್ಗಳಲ್ಲಿ ಪಿಶಾಚಿ ಸೇರ್ಕೊಬಿಟ್ಟಿದೆ. ಓಡಿಸ್ಬೇಕು, ನೀವು ಒಬ್ಬೊಬ್ಬರು ಓಡಿಸ್ಬೇಕು. ಹೇಗೆ ಓಡಿಸೋದು? ಕೋಲ್ ತಗೊಂಡು ಓಡೋದಿಲ್ಲ. ಬೈಬಲ್ ಎತ್ಕೋಬೇಕು. ಬೈಬಲ್ ಎತ್ಕೊಂಡು ಶುಭ ಸಂದೇಶ ಸಾರಬೇಕು. ಯೇಸು ಕ್ರಿಸ್ತರನ್ನು ಸಾರಬೇಕು. ಪ್ರೊಕ್ಲೈಮ್ ಕ್ರೈಸ್ಟ್, ಪ್ರೊಕ್ಲೈಮ್ ಜೀಸಸ್. He is the only way, he is the only truth, he is the only life, he is the only true light of the world. ಈ ಮೆಸೇಜ್ ಅನ್ನು ನೀವು ಸಾರುವಾಗ ಈ ದುಷ್ಟ ಶಕ್ತಿ ಬಿಟ್ಟು ಹೋಗ್ತದೆ. ಸಭೆಯಲ್ಲಿ ಉಜ್ಜೀವನ ಉಂಟಾಗ್ತದೆ, ಐಕ್ಯತೆ ಉಂಟಾಗ್ತದೆ, ಎಲ್ಲರೂ ದೇವರ ಮಕ್ಕಳಾಗ್ತಾರೆ, ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗ್ತಾರೆ, ಎಲ್ಲ ಬ್ಯಾರಿಯರ್ಸ್ ಬ್ರೇಕ್ ಆಗುತ್ತೆ. Everybody will come to the unity of the Holy Spirit and unity of faith, unity of hope and unity of the word. ಇದಕ್ಕೆ ಬರಬೇಕು. ಇದಕ್ಕೆ ಯಾರು ಕೆಲಸ ಮಾಡಬೇಕು? ಯಾರೆಲ್ಲ ಇವತ್ತು ಆಲಿಸ್ತಾ ಇದ್ದೀರೋ ನೀವು ಒಬ್ಬೊಬ್ರು ಕೆಲಸ ಮಾಡೋರಾಗಬೇಕು. ಸ್ವರ್ಗ ರಾಜ್ಯಕ್ಕಾಗಿ ದುಡಿಯುವ ದೇವರ ಮಕ್ಕಳಾಗಬೇಕು. ಎದ್ದು ನಿಂತ್ಕೊಳ್ಳೋಣ. ನಂಬಿಕೆ ಇಡಿ, ನನ್ನ ಒಳಗೆ ಮುಂದಿನ ಆ ಒಂದು ಮಹಿಮೆಗೆ ಆಧಾರವಾಗಿರುವ ಕ್ರಿಸ್ತ ಯೇಸು ಜೀವಿಸ್ತಾ ಇದ್ದಾರೆ. The hope of glory, Jesus Christ lives in me. Jesus Christ lives in me, the hope of glory. That is why I will not disappoint. ನಾನು ಡಿಸಪಾಯಿಂಟ್ ಆಗೋದಿಲ್ಲ. I will not be discouraged. ನಾನು ಮನಸ್ಸೋತು ಹೋಗೋದಿಲ್ಲ. ಏಕೆಂದರೆ ಮುಂದಿನ ಸ್ವರ್ಗೀಯ ಅಳಿಯದ ಅಕ್ಷಯವಾದ ಆ ಒಂದು ಸ್ವರ್ಗೀಯ ವೈಭವಕ್ಕೆ, ಮಹಿಮೆಗೆ ಆಧಾರವಾಗಿರುವ ಕ್ರಿಸ್ತ ಯೇಸು ನನ್ನ ಒಳಗಡೆ ಅರಸನಾಗಿ ಜೀವಿಸ್ತಾ ಇದ್ದಾರೆ, ಪ್ರಭುವಾಗಿ ಜೀವಿಸ್ತಾ ಇದ್ದಾರೆ. ಅವರ ಸಾಮ್ರಾಜ್ಯ ನನ್ನ ಒಳಗಡೆ ಇದೆ. ಆ ಸಾಮ್ರಾಜ್ಯದಲ್ಲಿ ಪರಮಾನಂದವಿದೆ. ಆ ಸಾಮ್ರಾಜ್ಯದಲ್ಲಿ ಅವರ ಶಾಂತಿ ಇದೆ. ಪ್ರಿನ್ಸ್ ಆಫ್ ಪೀಸ್ ಇಸ್ ರೂಲಿಂಗ್ ಮೈ ಹಾರ್ಟ್, ಸೊ ಐ ಹ್ಯಾವ್ ಪೀಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ ಸ್ತೋತ್ರ, ಸ್ತೋತ್ರ. ಅಸಾಧ್ಯವೆಂಬುದು ನಿಮಗೆ ಇಲ್ಲ ಕರ್ತನೆ, ನಿಮ್ಮಿಂದ ಎಲ್ಲ ಸಾಧ್ಯ. ಕೊಳೆತು ಹೋದಂತ ಲಾಜರನ ದೇಹವನ್ನ ಮರಳಿ ಜೋಡಿಸಿದ ಪರಿಶುದ್ಧಾತ್ಮರೇ, ಈ ಒಂದು ಸಮಯದಲ್ಲಿ ಸೋತು ಹೋಗಿರುವ ಜೀವಿತಗಳು ಜೋಡಿಸಲ್ಪಡಲಿ, ಜೋಡಣೆ ಆಗಲಿ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಜೋಡಣೆ ಆಗಲಿ. ಯೇಸು ನಾಮದಲ್ಲಿ ಕೊಳೆತು ಹೋದ ಹೃದಯದ ಅವಸ್ಥೆಗಳೆಲ್ಲ ದೂರವಾಗಲಿ. ಪ್ರತಿಯೊಬ್ಬರ ಅಂತರಂಗದಲ್ಲಿ ಸಮಾಧಾನ ತುಂಬಲ್ಪಡಲಿ. ಯೇಸು ಕ್ರಿಸ್ತರ ಶಾಂತಿ ಒಬ್ಬೊಬ್ಬರ ಹೃನ್ಮನಗಳಲ್ಲಿ ತುಂಬಲ್ಪಡಲಿ. ಅಪ್ಪ, ಶುಭ ಸಂದೇಶದಿಂದ ಬರುವ ದೈವ ಶಕ್ತಿ ಎಲ್ಲರ ಹೃದಯದಲ್ಲೂ ಸ್ವೀಕಾರವಾಗಲಿ. ಶುಭ ಸಂದೇಶದಿಂದ ಬರುವ ರಕ್ಷಣೆ, ಆನಂದ, ಸ್ವರ್ಗ ರಾಜ್ಯದ ಅನುಭವ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ. ಯೇಸು ನಾಮದಲ್ಲಿ ಎಲ್ಲ ವಿಧವಾದ ಅಶುದ್ಧತೆಗಳು ನೀಗಿ ಹೋಗಲಿ. ಮನುಷ್ಯರ ಭಯ ಬಿಟ್ಟು ಹೋಗಲಿ. ಎಲ್ಲ ವಿಧವಾದ ದುರಿಚ್ಛೆಗಳು ದೂರವಾಗಲಿ. ಪರಲೋಕದ ಪರಮಾನಂದ ಪ್ರತಿಯೊಬ್ಬರ ಹೃದಯದಲ್ಲೂ ತುಂಬಲ್ಪಡಲಿ, ತುಂಬಲ್ಪಡಲಿ. ಅಪ್ಪ, ಯಾರೊಬ್ಬರು ನಾಶವಾಗದೆ ಇಂದಿನ ಈ ಸಂದೇಶವನ್ನು ಆಲಿಸಿದ ಪ್ರತಿಯೊಬ್ಬರು ನಿತ್ಯ ಜೀವ ಪಡೆದುಕೊಳ್ಳುವಂತೆ ಆಗಲಿ. ಅಪ್ಪ, ಸ್ವರ್ಗ ರಾಜ್ಯದ ಆ ಒಂದು ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬರು ಬದುಕುವಂತೆ ಆಗಲಿ. ಅಪ್ಪ, ಆ ಪರಲೋಕದ ಪರಮಾನಂದವನ್ನು ತರುವ ನಿರೀಕ್ಷೆ ಎಲ್ಲರೂ ಹೊಂದಿಕೊಳ್ಳುವಂತೆ ಆಗಲಿ. ಅಪ್ಪ, ಕ್ರಿಸ್ತ ಯೇಸುವಿಗಾಗಿ ಕಷ್ಟ ಸಂಕಟಗಳನ್ನು ಅನುಭವಿಸಲು ಬೇಕಾದ ಕೃಪೆ ಎಲ್ಲರಲ್ಲಿಯೂ ತುಂಬಲ್ಪಡಲಿ. ಅಪ್ಪ, ಆ ಒಂದು ಧೈರ್ಯ ಪ್ರತಿಯೊಬ್ಬರಲ್ಲೂ ತುಂಬಲ್ಪಡಲಿ. ಅಪ್ಪ, ಎಲ್ಲ ಭಯಗಳು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸು
ರಕ್ತ ಸುರಿಸಿ ಸ್ಥಾಪಿಸಿದ ಈ ಸಭೆ ಬಲಗೊಳ್ಳಲಿ ಅಪ್ಪ, ಬಲಗೊಳ್ಳಲಿ ಅಪ್ಪ. ಸಭೆ ಎಲ್ಲ ಮಕ್ಕಳು ಬಲಗೊಳ್ಳಲಿ ಅಪ್ಪ, ಪವಿತ್ರಾತ್ಮನ ಶಕ್ತಿಯಿಂದ ಬಲ ಹೊಂದಿಕೊಳ್ಳಲಿ ಯೇಸು ನಾಮದಲ್ಲಿ. ಹಾಲೆಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ನಿಮ್ಮಲ್ಲಿ ವಿಶ್ವಾಸ ಇಟ್ಟವರಿಗೆ ಆಶಾಭಂಗ ಆಗುವುದಿಲ್ಲ. ಇಂದು ಯಾರೆಲ್ಲ ನಿಮ್ಮ ಸಂದೇಶವನ್ನು ಆಲಿಸಿ ಯೇಸುವೆ ನಿಮ್ಮಲ್ಲಿ ವಿಶ್ವಾಸ ಇಟ್ಟಿದ್ದಾರೋ ನಮಗೆ ಆಶಾಭಂಗ ಆಗುವುದಿಲ್ಲ, ನಮ್ಮ ಜೀವಿತದಲ್ಲಿ ಆಶಾಭಂಗ ಆಗುವುದಿಲ್ಲ. ಹಾಲೆಲೂಯ. ಯೇಸುವೆ ಸ್ತೋತ್ರ. ನಮ್ಮಲ್ಲಿರುವ ಪರಿಶುದ್ಧಾತ್ಮರ ಮುಖಾಂತರ ನಮ್ಮ ಬೇಡಿಕೆ ಕೋರಿಕೆಗಳಿಗಿಂತಲೂ ಆಶಾಕಾಂಕ್ಷೆಗಳಿಗಿಂತಲೂ ಹೆಚ್ಚಿನದನ್ನು ಮಾಡಲು ನಮ್ಮ ದೇವರು ಶಕ್ತರಾಗಿದ್ದಾರೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಯೇಸುವೇ ನಿಮ್ಮ ರಾಜ್ಯಕ್ಕಾಗಿ ತವಕ ಉಂಟು ಮಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ಶುಭ ಸಂದೇಶಕ್ಕಾಗಿ ನಮ್ಮಲ್ಲಿ ತವಕ ಉಂಟು ಮಾಡಿದಕ್ಕಾಗಿ ಸ್ತೋತ್ರ. ನಿಮಗಾಗಿ ಜೀವಿಸಲು ಬೇಕಾದ ನಿರೀಕ್ಷೆಯನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಎಲ್ಲ ಸತ್ಯ ಲಯ ಮಾಡಿದಕ್ಕಾಗಿ ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಹಾಲೆಲೂಯ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ. ರಾಜ್ಯಭಾರವು ಅಧಿಕಾರವು ಮಹಿಮೆಯು ಸದಾ ಕಾಲಕ್ಕೂ ತ್ರೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್. ಎಲ್ಲರಿಗೂ